ಶ್ರೀಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಸುಪ್ರತೀಕ ರಾಜ ತಾನು ಮಾಡಿದ ರಾಮಸ್ತುತಿ, ರಾಮದೇವರ ಸ್ತೋತ್ರ, ಚಿತ್ರಕೂಟದಲ್ಲಿ ತಾನು ತಪಸ್ಸನ್ನು ಮಾಡಿ ರಾಮದೇವರ ಸ್ತೋತ್ರವನ್ನು ಮಾಡಿದ್ದನ್ನು ನೋಡಿದ್ದೀವಿ. ಅದಾದ ಮೇಲೆ ಪರಮಾತ್ಮನ ಅನುಗ್ರಹದಿಂದ ಅವನು ಮೋಕ್ಷವನ್ನು ಅಂದರೆ ಲಯವನ್ನು ಪಡೆದ ಕ್ರಮವನ್ನು ಕೂಡ ನಾವು ಕೇಳಿದ್ದೀವಿ. ಇದಾದ ಮೇಲೆ ಧರಣಿದೇವಿ ಪ್ರಶ್ನೆ ಮಾಡ್ತಾಳೆ, ಏತನ್ಮೇ ತನ್ಮಹದಾಶ್ಚರ್ಯಂ ದೃಷ್ಟ್ವಾ ಗೌರಮುಖೋ ಮುನಿಃ ತೇ ಚಾಪಿ ಮಣಿಜಾಃ ಪ್ರಾಪ್ತಾಃ ಕಿಂ ಫಲಂ ತು ವರಂ ಗುರು. ಕೋಸೌ ಗೌರಮುಖ ಶ್ರೀಮಾನ್ ಮುನಿ ಪರಮಧಾರ್ಮಿಕ. ಸ್ವಾಮಿ, ಧರಣಿದೇವಿ ಹೇಳುವ ಮಾತು, ಸ್ವಾಮಿ ನನಗೆ ಪರಮ ಆಶ್ಚರ್ಯ ಆಗ್ತಾ ಇದೆ. ಅದೇನು ಗುರುಗಳ ಅನುಗ್ರಹ ಗೌರಮುಖ ಮುನಿಗಳ ಮೇಲೆ, ಎಂಥ ಅನುಗ್ರಹ ಇಗೋಯ್ತು. ಆ ಮಣಿಯನ್ನು ಪಡೆದದ್ದು ಏನು, ಪರಮಾತ್ಮನನ್ನು ದರ್ಶನ ಮಾಡೋದು ಅಂದರೆ ಏನು, ಅದ್ಭುತ ಇದೆ. ಯಾರು ಇವರು? ಗೌರಮುಖ ಮುನಿ ಅಂತ ಹೇಳಿದ್ರಲ್ಲ, ಯಾರವರು? ಅವರ ಸ್ವರೂಪ ಏನು? ಕಿಂಚಕಾರ ಹರೇ ಕರ್ಮ, ಏನು ಕರ್ಮ ಮಾಡಿದ್ರು ಅವರು? ಹಾಗೆ ಅಂತಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಂದೆ ಏನು ಮಾಡಿದರು? ಪರಮಾತ್ಮನ ದರ್ಶನ ಆಯಿತು, ಮುಂದೆ ಏನು ಮಾಡಿದರು? ಹಾಗೆ ಅಂತ ರಾಘದೇವರು ಹೇಳ್ತಾನೆ, ನಿಮೇಶೇನ ಕೃತಂ ಕರ್ಮ ದೃಷ್ಟ್ವಾ ಭಗವತೋ ಮುನಿ ಆರಿರಾಧೈಷುರ್ ದೇವೇ ತಮೇವ ಪ್ರಯ್ಯೋ ವನಂ ಪ್ರಭಾಸಂ ನಾಮ ಸೋಮಸ್ಯ ತೀರ್ಥಂ ಪರಮ ದುರ್ಲಭಂ. ಪರಮಾತ್ಮನ ಅದ್ಭುತವಾದ ಒಂದು ಕಾರ್ಯ. ಒಂದು ನಿಮಿಷದಲ್ಲಿ ಚಕ್ರದಿಂದ ಆ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಆ ದೇಶಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಬರುವಂತೆ ಏನು ಮಾಡಿದರೂ, ಆ ರೀತಿಯಾಗಿ ಪರಮಾತ್ಮನ ಮಹಿಮೆಯನ್ನು ಕಣ್ಣಾರೆ ಕಂಡವರು. ನೋಡಿ, ದೇವರನ್ನು ಮೂರೂ ಪ್ರಮಾಣದಿಂದಲೂ ನಾವು ತಿಳಿಯಬೇಕು. ಮೂರು ಪ್ರಮಾಣಗಳು. ನಮಗೆ ಜ್ಞಾನ ಬರೋದಕ್ಕೆ ಮೂರು ಕಾರಣ ಇದೆ. ಯಾವುದು? ಒಂದು ಪ್ರತ್ಯಕ್ಷ. ಪ್ರತ್ಯಕ್ಷದಿಂದ ನಮಗೆ ಜ್ಞಾನ ಬರ್ತದೆ. ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ನಾಲಿಗೆಯಿಂದ ರುಚಿ ನೋಡ್ತೀವಿ, ಮೂಗಿನಿಂದ ಆಘ್ರಾಣಿಸ್ತೇವೆ, ಸ್ಪರ್ಶದಿಂದ ಬಿಸಿ ಚಳಿ ಇದರ ಒಂದು ಅರಿವು ನಮಗೆ ಆಗ್ತದೆ. ಇದೆಲ್ಲ ಯಾವುದು? ಪ್ರತ್ಯಕ್ಷ ಅಂತ ಕರೀತಾರೆ. ಅಂದರೆ ಸೆನ್ಸ್ ಆರ್ಗನ್ಸ್ ಮೂಲಕ ನಮಗೆ ಬರತಕ್ಕ ಜ್ಞಾನಗಳು ಇವು. ಅದು ಒಂದು ರೀತಿ. ಇನ್ನೊಂದು ರೀತಿ ತರ್ಕ. ಅಂದರೆ ಇಲ್ಲೆಲ್ಲ ಛತ್ರಿ ಇದೆ, ಹಾಗಂದರೆ ಏನರ್ಥ? ಮಳೆ ಬಂದಿದೆ. ಇದೀವಿ ಮಳೆ ಕಾಣಿಸ್ತಾ ಇಲ್ಲ ನನಗೆ, ಆದರೂ ಕೂಡ ಇಲ್ಲಿ ಛತ್ರಿ ಇರೋದನ್ನು ನೋಡಿ ನಾನೇನು ಅನುಮಾನ ಮಾಡ್ತೀನಿ, ಗೆಸ್ ಮಾಡ್ತೀನಿ, ಹೊರಗಡೆ ಮಳೆ ಬರ್ತಾ ಇದೆ ಹಾಗೆ. ಯಾಕೆ? ನಿನ್ನೆ ಮನೆಯಲ್ಲ ಇದ್ದಿಲ್ಲ, ಇವತ್ತು ಇದೆ ಅಂದರೆ ಈ ಸಮಯದಲ್ಲಿ ಮಳೆ ಬರ್ತಾ ಇದೆ, ಅಥವಾ ಬರುವಾಗ ಮಳೆ ಬಂದಿದೆ ಹಾಗೆ ಅಂತ ನಾನು ಊಹೆ ಮಾಡ್ತೀನಿ. ಇದರಿಂದಲೂ ಕೂಡ ನನಗೆ ಮಳೆ ಬಂದಿದೆ ಎನ್ನುವ ಜ್ಞಾನ ಬಂದಿದೆ. ಇದನ್ನೇನು ಕರೀತಾರೆ? ಈ ರೀತಿಯಾಗಿ ಜ್ಞಾನವನ್ನು ಗೆಸ್ ಮಾಡಿ ಪಡೆಯುವ ಜ್ಞಾನವನ್ನು ಏನು ಕರೀತಾರೆ? ಅನುಮಾನ ಅಂತ ಕರೀತಾರೆ. ಇಂದ್ರಿಯಗಳಿಂದ ಬರುವ ಜ್ಞಾನ ಪ್ರತ್ಯಕ್ಷ, ಊಹೆ ಮಾಡಿ ಗೆಸ್ ಮಾಡಿ ತಿಳಿಯುವ ಜ್ಞಾನ ಅನುಮಾನ. ಇದು ಎರಡನೇ ರೀತಿ. ಇನ್ನು ಮೂರನೇ ರೀತಿ ಆಗಮಗಳು, ಅಂದರೆ ವೇದಾದಿ ಶಾಸ್ತ್ರಗಳು, ಇನ್ನು ಪುರಾಣಗಳು, ದಾಸರ ಪದ್ಯ, ಇವುಗಳಿಂದ ನಮಗೆ ಬರತಕ್ಕ ಜ್ಞಾನ, ಅದನ್ನು ಆಗಮ ಅಂತ ಕರೀತಾರೆ. ಈ ರೀತಿಯಾಗಿ ಮೂರು ಪ್ರಮಾಣಗಳಿದೆ: ಪ್ರತ್ಯಕ್ಷ, ಅನುಮಾನ, ಆಗಮ. ಹಾಗೆ
ಪರಮಾತ್ಮನನ್ನು ಈಗ ಈ ಸಂದರ್ಭದಲ್ಲಿ ನಾವು ಯಾವುದರಿಂದ ತಿಳಿತೀವಿ? ಆಗಮಗಳಿಂದಲೇ ತಿಳಿತೀವಿ. 3ನೇ ಕ್ಯಾಟಗರಿಯಿಂದ ತಿಳಿತೀವಿ. ದಾಸರ ಪದಗಳ ಮೂಲಕ ದೇವರು ಹೀಗೆ ರಾಮನ ಚರಿತ್ರೆ ಹೀಗಾಗಿತ್ತು, ಕೃಷ್ಣನ ಚರಿತ್ರೆ ಹೀಗಾಗಿತ್ತು ಅಂತ ನಾವು ತಿಳ್ಕೊತೀವಿ. ಸೊ ನಾವು ಪ್ರಕೃತ 3ರಲ್ಲಿ 3ನೇದರಿಂದ ನಾವು ತಿಳ್ಕೊತೀವಿ. ಮತ್ತು ಅನುಮಾನದಿಂದ ಪರಮಾತ್ಮ ಸೃಷ್ಟಿಕರ್ತರು ಆಗಿದ್ದಾನೆ. ಯಾಕೆ? ಆದಿಕಾಲದಲ್ಲಿ ಇದ್ದದ್ದರಿಂದ. ಆದಿಕಾಲದಲ್ಲಿ ಯಾರಿದ್ದರೂ ಅವರೇ ಸೃಷ್ಟಿಯನ್ನು ಮಾಡಿದವರು. ಆ ರೀತಿಯಾಗಿ ಅನುಮಾನಗಳಿಂದಲೂ ಕೂಡ ದೇವರು ಅಂತ ಒಬ್ಬ ಇದ್ದಾನೆ ಅಂತ ಅನುಮಾನದಿಂದಲೂ ಕೂಡ ತಿಳಿಯಬಹುದು. ಸೊ ಅನುಮಾನದಿಂದ ತಿಳಿಯಬಹುದು, ಆಗಮದಿಂದ ತಿಳಿಯಬಹುದು. ಇನ್ನು ಮೊದಲನೇದು ಯಾವುದು? ಪ್ರತ್ಯಕ್ಷ. ಪ್ರತ್ಯಕ್ಷದಿಂದಲೂ ಕೂಡ ನಾವು ದೇವರನ್ನು ತಿಳಿಯಬೇಕು. ಇದು ಎರಡನ್ನು ತಿಳಿದವರು ಚೆನ್ನಾಗಿ, ಅದು ಒಂದು ರೀತಿಯಾಗಿ 3ನೇ ಮೆಟ್ಟಲು ಇದ್ದಾಗೆ ನೋಡಿ. ಆಗಮ ಹೇಗೆ ತಿಳಿತೀವಿ? ಶ್ರವಣ ಮಾಡಿ ಆಗಮದಿಂದ ದೇವರ ಜ್ಞಾನವನ್ನು ಪಡ್ಕೋತೀವಿ. ಆಮೇಲೆ ಗೆಸ್ ಮಾಡಿ ಮನನ ಅಂತ ಕರೀತಾರೆ. ಮನನ ಮಾಡಿ ದೇವರ ಜ್ಞಾನವನ್ನು ಪಡ್ಕೋತೀವಿ. ಶ್ರವಣ, ಮನನ. ಇನ್ನು ಪ್ರತ್ಯಕ್ಷ ಆಗಬೇಕು ಅಂದರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದಾಗ ನಮಗೆ ದೇವರು ಪ್ರತ್ಯಕ್ಷ ಆಗ್ತಾನೆ. ಸೊ 3 ಪ್ರಮಾಣಗಳಿಂದಲೂ ಕೂಡ ತಿಳಿಯಬೇಕು. ಅದಕ್ಕೆ 3 ಮೆಟ್ಟಲು. ಯಾವುದು? ಶ್ರವಣ, ಮನನ, ಧ್ಯಾನ. ಆಗಮದಿಂದ, ಅನುಮಾನದಿಂದ, ಪ್ರತ್ಯಕ್ಷದಿಂದ ನಾವು ದೇವರನ್ನು ಕಾಣಬೇಕು. ನೋಡಿ, ಆ ರೀತಿಯಾಗಿ ಆ ಗೌರಮುಖ ಮುನಿ ಪ್ರತ್ಯಕ್ಷದಿಂದ ದೇವರ ಮಹಿಮೆಯನ್ನು ಕಂಡರು. ಪ್ರತ್ಯಕ್ಷದಿಂದ ತನ್ನ ಅನುಭವಕ್ಕೆ ಬಂತು. ದೇವರ ಮಹಿಮೆ ಎಂಥದ್ದು, ಸುದರ್ಶನದ ಮಹಿಮೆ ಎಂಥದ್ದು ಕಣ್ಣಾರೆ ಕಂಡರು. ಅದರಿಂದ ಏನಾಗ್ತದೆ? ಇನ್ನೂ ಭಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಭಕ್ತಿ ಹೆಚ್ಚಾಗ್ತದೆ. ಅವರು ಪ್ರಭಾಸ ಎನ್ನುವ ಕ್ಷೇತ್ರ, ಪ್ರಭಾಸ ಕ್ಷೇತ್ರ, ಅಲ್ಲಿ ಹೋಗಿ ಸೋಮತೀರ್ಥ ಅಂತ ಇದೆ, ಅಲ್ಲಿ ತಪಸ್ಸನ್ನು ಮಾಡೋಣ ಅಂತ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆಜಗಾಮ ಮಹಾಯೋಗಿ ಮಾರ್ಕಂಡೇಯೋ ಮಹಾಮುನಿ, ಅಲ್ಲಿ ಮಾರ್ಕಂಡೇಯರು ಬರ್ತಾರೆ. ನೋಡಿ, ಭಾಗವತದಲ್ಲೂ ಕೂಡ ನಾವು ಕೊನೆಯಲ್ಲಿ ಕೇಳ್ತೀವಿ, ಮಾರ್ಕಂಡೇಯರ ಚರಿತ್ರೆಯಲ್ಲೇ ಭಾಗವತ ಉಪಸಂಹಾರ ಆಗೋದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾರ್ಕಂಡೇಯರ ಉಪನ್ಯಾಸ ಇದೆ. ತಂ ದೃಷ್ಟ್ವಾ ಅಭ್ಯಾಗತಂ ಧೂರಾತ್ ಅರ್ಘಪಾದ್ಯೇನ ಸೋಮುನಿ ಅರ್ಚಯಾಮಾಸ ತಂ ಭಕ್ತಿಯ. ಯಾವಾಗ ಮಾರ್ಕಂಡೇಯರು ಬಂದರೋ ಆಗ ಗೌರಮುಖ ಮುನಿ ಅರ್ಘ್ಯಪಾದ್ಯಾದಿಗಳಿಂದ ಅವರನ್ನು ಅರ್ಚನೆ ಮಾಡಿದರು. ಕೇಳಿದರು, ಸ್ವಾಮಿ ನಾ ಏನು ಮಾಡಬೇಕು ಹಾಗೆ ಅಂತ. ಮಾರ್ಕಂಡೇಯರು ಹೇಳ್ತಾರೆ, ಮಹತ್ ಏತದೇವ ಮಹತ್ಕೃತ್ಯಂ ಯತ್ಸತಾಂ ಸಂಗಮೋ ಭವೇತ್ ಯತ್ತು ಸಾಂದೇಹಿಕಂ ಕಾರ್ಯಂ ತತ್ಪೃಚ್ಛಸ್ವ ಮಹಾಮುನೆ. ನೋಡಿ, ಇಬ್ಬರು ಜ್ಞಾನಿಗಳು ಸೇರ್ತಾರೆ. ಗೌರಮುಖ ಮಹಾಜ್ಞಾನಿಗಳು, ಮಾರ್ಕಂಡೇಯರು ಅವರನ್ನು ಮೀರಿಸತಕ್ಕವರು, ಅವರು ಮಹಾಜ್ಞಾನಿಗಳೇ. ಆಗಿರುವಾಗ ಇಬ್ಬರ ಸಮಾಗಮ ಆಯಿತು. ಇಬ್ಬರು ಸಮಾಗಮ ಆದರೆ ನಾವಿಬ್ಬರು ಭೇಟಿಯಾಗ್ತೀವಿ ಅಂತ ಇಟ್ಕೊಳ್ಳಿ. ಏನು ವಿಚಾರ? ನಮ್ಮ ಮನೆಯಲ್ಲಿ ಹಾಗೆ, ಪಕ್ಕದ ಮನೆಯಲ್ಲಿ ಹೀಗೆ, ಇವರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದೇ ವಿಚಾರ ನಮ್ಮದು. ಆದರೆ ಜ್ಞಾನಿಗಳು ಇಬ್ಬರು ಭೇಟಿಯಾದರೆ ಏನು ಮಾಡ್ತಾರೆ ನೋಡಿ, ಎತ್ತು ಸಾಂದೇಹೇನ ಕಾರ್ಯ ತತ್ಪೃಚ್ಛಸ್ವ. ನಿನಗೇನೇನು ಸಂದೇಹ ಇದೆಯೋ ಕೇಳಪ್ಪ, ಪರಮಾತ್ಮನ ವಿಚಾರದಲ್ಲಿ ಅಥವಾ ಇನ್ನು ಕರ್ಮಾಚರಣೆಯಲ್ಲಿ ನಿನಗೇನು ಸಂಶಯ ಇದೆ ಕೇಳು ಹಾಗೆ ಅಂತ ಕೇಳಿದಾಗ ಆ ಗೌರಮುಖ ಮುನಿಗಳು ಕೇಳ್ತಾರೆ, ಏತೇಹಿ ಪಿತರೋ ನಾಮ ಪ್ರೋಚ್ಯಂತೆ ವೇದವಾದಿಭಿಹಿ. ನೀವೇನು ಪಿತೃಗಳು ಪಿತೃದೇವತೆಗಳು ಅಂತ ನೀವು ವೇದಗಳಲ್ಲಿ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಸರ್ವವರ್ಣೇಶು ಸಾಮಾನ್ಯ ಹುತಾಹೋಸ್ವಿತ್ ಪೃಥಕ್ ಪೃಥಕ್. ಈ ಪಿತೃದೇವತೆಗಳು 4 ವರ್ಣ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. 4 ವರ್ಣದವರಿಗೆ ಬೇರೆ ಬೇರೆ ಪಿತೃದೇವತೆಗಳು ಅಥವಾ ಎಲ್ಲರಿಗೂ ಒಂದೇನೋ? ಹೌದಾ? ಪ್ರಮಾಣ ದೇವರೆಲ್ಲ ಪಿತೃದೇವತೆಗಳು, ದೇವರು ಒಬ್ಬನೇ. ಆದರೆ ಪಿತೃದೇವತೆಗಳು ಅಂತ ಏನು ಕರೀತಾರೆ, ಅದು ಒಂದೊಂದು ವರ್ಣಕ್ಕೆ ಒಬ್ಬೊಬ್ಬರು ಇರ್ತಾರೋ ಅಥವಾ ಎಲ್ಲರಿಗೂ ಸೇಮು? ಅವ್ರವ್ರ ಪಂಗಡ, ಆ ವರ್ಣದವರಿಗೆ ಬೇರೆ ಬೇರೆ. ಹಾಗೆ ನೋಡೋಣ ಮಾರ್ಕಂಡೇಯರು ಏನು ಹೇಳ್ತಾರೆ. ಇದು ಪ್ರಶ್ನೆ. ಇದು ಯಾರ ಪ್ರಶ್ನೆ? ಗೌರಮುಖ ಮುನಿಗಳು ತನಗೆ ಬಂದಿರುವ ಪ್ರಶ್ನೆ ಹಾಗೆ ಅಂತ ಮಾರ್ಕಂಡೇಯರ ಮುಂದೆ ಇಟ್ಟರು. ಇದ್ರ ಮೇಲೆ ಒಂದು ಪ್ರಶ್ನೆ, ಪಿತೃದೇವತೆಗಳು ಅಂದರೆ ಯಾರು? ಯಾರಲ್ಲಿ ಹುಟ್ಟಿದವರು? ಇದನ್ನೆಲ್ಲ ನಾವು ಎಂದಾರು ಆಲೋಚನೆ ಮಾಡಿದ್ದು ಉಂಟಾ?
ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತರ್ಪಣ ಕೊಟ್ಟರೆ ಆಯ್ತು, ಮೊದಲೇ ರಗಳೆ ಅದು. ತರ್ಪಣ ಶ್ರಾದ್ದಾದಿಗಳು ನಮಗೆ ರಗಳೆ ಇದ್ದಂಗೆ ಅವತ್ತಿನ ದಿವಸ ಮನೆಯಲ್ಲಿ ಏನೋ ಒಂದು ಕೊಟ್ಟ ಆದರೆ ಮುಗೀತು. ನೀವು ಈ ಪ್ರಶ್ನೆ ಎಲ್ಲ ಮಾಡಬೇಡಿ, ನೀವು ನಮಗೆ ಅಲರ್ಜಿ, ಮೊದಲೇ ಅಲರ್ಜಿಯಲ್ಲಿ ಇದ್ದೀವಿ ಹಾಗೆ ಅಂತ ಹೇಳೋದೇ ಜಾಸ್ತಿ. ಆದರೆ ನೋಡಿ, ಎಷ್ಟು ಸಣ್ಣ ಒಂದು ಪ್ರಶ್ನೆ. ಪಿತೃಗಳು ಅಂದರೆ ಯಾರಲ್ಲಿ ಹುಟ್ಟಿದವರಪ್ಪ? ಪಿತೃದೇವತೆಗಳು ಅಂತ. ಪಿತೃಗಳಂದ್ರೆ ನಮ್ಮ ಹಿರಿಯರು ಅಂತ ಹೇಳ್ತೀವಿ. ಪಿತೃಗಳು ನಮ್ಮ ಹಿರಿಯರು ಅವರೇ ಪಿತೃದೇವತೆಗಳು? ಇಲ್ಲ, ಅವರು ದೇವತಾ ಪದವಿಗೆ ಬರುವವರಲ್ಲ, ಸಾಮಾನ್ಯ ವ್ಯಕ್ತಿಗಳು. ಮತ್ತು ಪಿತೃದೇವತೆಗಳು ಅಂದರೆ ಯಾರು? ಬ್ರಹ್ಮಯಜ್ಞದಲ್ಲಿ ಹೇಳ್ತೀವಿ, ಸೋಮ ಪಿತೃಮಾನ್ ಯಮೋಂಗಿರಸಾನ್ ಅಗ್ನಿಶ್ವಾದಾಹ ಅಗ್ನಿಕವ್ಯವಾಹನಾದಿಯೋ ಯೇ ಪಿತರಃ ತಾನ್ ಪಿತೃನ್ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಅದ್ಯಾಕೆ 3 ಬಾರಿ ಹೇಳ್ತಾರೆ? ಅದೊಂದು ಗೊಂದಲ. ಬ್ರಹ್ಮಯಜ್ಞದಲ್ಲಿ ದೇವತೆಗಳಿಗೆ ಒಂದು ಬಾರಿ ತರ್ಪಣ, ಋಷಿಗಳಿಗೆ 2 ಬಾರಿ ತರ್ಪಣ, ಪಿತೃದೇವತೆಗಳಿಗೆ 3 ಬಾರಿ ತರ್ಪಣ. ಒಬ್ಬರು ಕೇಳಿದರು ಈ ಪ್ರಶ್ನೆ, ನಮಗೆ ಉತ್ತರ ಗೊತ್ತಿದ್ದು ಇಷ್ಟೇ. ಒಂದು ಪ್ರಮಾಣದಲ್ಲಿ ಪುರಾಣಗಳಲ್ಲಿ ಬಂದಿದೆ 3 ಬಾರಿ ಕೊಡಬೇಕು ಅಂತ ಇದೆ. ದೇವತೆಗಳಿಗೆ 1 ಬಾರಿ, ಋಷಿಗಳಿಗೆ 2 ಬಾರಿ ಮತ್ತು ಪಿತೃದೇವತೆಗಳಿಗೆ 3 ಬಾರಿ ಕೊಡಬೇಕು ಅಂತ ಪುರಾಣಗಳಲ್ಲಿ ಪರಮಾತ್ಮನ ಒಂದು ಕ್ರಮವನ್ನು ತಿಳಿಸಿಕೊಟ್ಟಿದ್ದಾನೆ. ಅಷ್ಟೇ ನಾವು ಮಾಡ್ತೀವಿ. ಇವರಿಗೆ ಯಾಕೆ 1 ಬಾರಿ, ಇವರಿಗೆ ಯಾಕೆ 3 ಬಾರಿ? ಅದು ಸ್ವಲ್ಪ ಅಸ್ಪಷ್ಟವಾಗಿಯೇ ಇರುವ ವಿಚಾರ ಮಾಡಬೇಕಾದ ವಿಚಾರ. ಅದಲ್ಲ, ಇನ್ನೂ ಸ್ವಲ್ಪ ತಿಳಿಬೇಕಾದಿದೆ ಹಾಗೆ ಅಂತ ಇರಲಿ. ಒಟ್ಟು ಪಿತೃದೇವತೆಗಳು ಯಾರಲ್ಲಿ ಹುಟ್ಟಿದವರು ನೋಡಿ, ಆ ಒಂದು ಪರಂಪರೆಯನ್ನೇ ನಾವು ಬಿಟ್ಟುಬಿಟ್ಟಿವಿ ಅಂತ ಅನಿಸ್ತದೆ. ಏನು ವಿಚಾರಣೆ ಮಾಡಿಲ್ಲ, ಅದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ನೋಡಿ, ಇಲ್ಲಿ ಆ ಪ್ರಶ್ನೆಯನ್ನು ಮಾಡ್ಕೋತಾ ಇದ್ದಾರೆ. ಸರ್ವೇಷಾಮೇವ ದೇವಾನಾಂ ಆದ್ಯೋ ನಾರಾಯಣೋ ಗುರು. ಎಲ್ಲರಿಗೂ ಗುರು ಯಾರು? ಮೊದಲು ಹುಟ್ಟಿಸಿದವ ನಾರಾಯಣನೇ, ಅಲ್ಲೇನು ವಿವಾದ ಇಲ್ಲ. ತಸ್ಮಾತ್ ಬ್ರಹ್ಮ ಸಮುತ್ಪನ್ನಃ. ಅದು ಸ್ಪಷ್ಟ. ಬ್ರಹ್ಮದೇವರಿಂದ ಹುಟ್ಟಿದ್ದು ಯಾರು? ನಾರಾಯಣನಿಂದ ಹುಟ್ಟಿದ್ದು ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮದೇವರು ಏನು ಮಾಡಿದ್ದು? ಸಪ್ತಾಸೃಜನ್ ಮುನಿ, 7 ಮುನಿಗಳನ್ನು, ಮರೀಚಿಯಾದಿ 7 ಋಷಿಗಳನ್ನು, 7 ಋಷಿಗಳನ್ನು ಅವರು ಸೃಷ್ಟಿ ಮಾಡಿದರು ಅಂತ ಹಿಂದೆ ಬಂದಿತ್ತು ಆ ವಿಚಾರ. ಅವರೇನು ಹೇಳಿದರು? ಮಾಂ ಯಜಸ್ವ ಇತಿ ತೇನೋಕ್ತಾಹ ತದಾತೆ ಪರಮೇಷ್ಠಿನ. ಬ್ರಹ್ಮದೇವರು ಹೇಳಿದ್ರಂತೆ, ನನ್ನನ್ನು ಕುರಿತಾಗಿ ಯಜ್ಞವನ್ನು ಮಾಡ್ರಿ ಹಾಗೆ ಅಂತ ಹೇಳಿದರೆ ಅವರು ಅಪಾರ್ಥ ಮಾಡಿಕೊಂಡ್ರು ಅಂತ ಇದೆ. ಆತ್ಮಾನಮೇವ ಅಗ್ರೆ ಅಯಜಂತ ಇತಿ ಶ್ರುತಿ. ಅವರೇನ ಮಾಡಿಕೊಂಡ್ರು? ತಮ್ಮನ್ನು ತಾವು ಹೋಮದಿಂದ ಪೂಜೆ ಮಾಡ್ಕೋಬೇಕು ಅಂತ ತಿಳಿದು ಆ ರೀತಿಯಾಗಿ ಮಾಡಿದರೆ ಆಗ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಪ್ರಭ್ರಷ್ಟ ಜ್ಞಾನಿನಃ ಸರ್ವೇ ಭವಿಷ್ಯತ ನ ಸಂಶಯ. ನೀವು ಜ್ಞಾನಭ್ರಷ್ಟರಾಗ್ರಿ ಹಾಗೆ ಅಂತ ಬ್ರಹ್ಮದೇವರೇ ಶಾಪವನ್ನು ಕೊಡ್ತಾ ಇದ್ದಾರೆ. ಆಗ ಅವರೇನು ಮಾಡಿದರು? ಸದ್ಯೋ ವಂಶಕರಾನ್ ಪುತ್ರಾನ್ ಉತ್ಪಾದ್ಯ ತ್ರಿವಿಧಂ ಯಯುಹು. ಆ ಸಪ್ತಋಷಿಗಳು ತಮ್ಮ ತಮ್ಮ ವಂಶವನ್ನು ಬೆಳೆಸ್ಕೋಬೇಕು. ಯಾಕೆಂದರೆ ಶಾಪ ಅಂತೂ ಬಂದಿದೆ, ಜ್ಞಾನ ಇಲ್ಲದೆ ಏನು ಉಪಯೋಗ, ಬದುಕಿ ಉಪಯೋಗ ಇಲ್ಲ ಅಂತ. ಅದರಿಂದ ಅವರೇನು ಮಾಡಿದರು? ಸಂತಾನವನ್ನು ಉತ್ಪಾದನೆ ಮಾಡಿ ಅವರು ತಾವು ಸ್ವರ್ಗಕ್ಕೆ ಹೋದರು ಅಂತ. ತತ್ಪುತ್ರಾಹ ಶ್ರಾದ್ದದಾನೇನ ತರ್ಪಯಾಮಾಸು ಅಂಜಸ. ಅವರ ಮಕ್ಕಳು ಕೂಡ ತರ್ಪಣ, ಶ್ರಾದ್ದಾದಿ ತರ್ಪಣದಿಂದ ಆ ತಂದೆಯರನ್ನು ಸಂತೋಷಪಡಿಸಿದರು. ತೇ ಚ ವೈಮಾನಿಕಾ ಸರ್ವೇ. ಅವರನ್ನೇನು ಕರಿತೀವಿ? ವೈಮಾನಿಕರು ಅಂತ ಕರಿತೀವಿ. ಬ್ರಹ್ಮಣಃ ಸಪ್ತಮಾನಸಾಹ. ಆ ಬ್ರಹ್ಮದೇವರ 7 ಮಾನಸ ಪುತ್ರರು ಕೂಡ ಪಿಂಡದಾನದಿಂದ ಆ ಮಂತ್ರಗಳಿಂದ ಅವರು ಸುರಕ್ಷಿತವಾಗಿ ಇದ್ದರು, ಸ್ವರ್ಗಲೋಕದಲ್ಲಿ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಇದು ಅವರನ್ನೇ ಪಿತೃದೇವತೆಗಳು ಅಂತ ಕರಿತೀವಿ ಅಂತ ಉಂಟು. ಏಚತೆ ಪಿತರೋ ಬ್ರಹ್ಮನ್ ಎಂಚ ಕಾಲಂ ಸಮಾಸತೆ ಕಿಯಂತೋ ವೈ ಪಿತೃಗಣಾಃ ತಸ್ಮಿನ್ ಲೋಕೆ ವ್ಯವಸ್ಥಿತಾಃ. ಪಿತೃಗಣಗಳು ಅಂತ ಎಷ್ಟು ಜನ ಇದ್ದಾರೆ? ಒಂದೇ ಗಣವೋ ಅನೇಕ ಗಣಗಳಿದೆಯೋ ಹಾಗೆ ಅಂತೆಲ್ಲ ಪ್ರಶ್ನೆ. ಅವ್ರ ಕಾಲ, ಯಾವ ಕಾಲದಲ್ಲಿ ಆ ಪಿತೃದೇವತೆಗಳನ್ನು ನಾವು ಉಪಾಸನೆ ಮಾಡಬೇಕು ಹಾಗೆ. ಪ್ರವರ್ತಂತೆ ವರಾಃ ಕೇಚಿತ್ ದೇವಾನಾಂ ಸೋಮವರ್ಧನಾಃ ತೇ ಮರೀಚ್ಯಾದಯ ಸಪ್ತ ಸ್ವರ್ಗೇ ತೇ ಪಿತರಸ್ಮೃತಃ. ಈ ಮರೀಚ್ಯಾದಿ 7 ಜನರನ್ನೇ ಪಿತೃದೇವತೆಗಳು ಅಂತ ಕರಿತೀವಿ. 4 ಮೂರ್ತಿಮಂತಃ, ಅಲ್ಲಿ 4 ಜನ ಮೂರ್ತಿಮಂತರಾಗಿ ಇದ್ದಾರೆ. ತ್ರಯಸ್ತ್ವನ್ಯೇ ಯಮೂರ್ತಯಃ, 3 ಜನ ಅಮೂರ್ತರಾಗಿ ಇರ್ತಾರೆ ಹಾಗೆ ಅಂತ ಒಟ್ಟು. ತ್ರಯೋನ್ಯೇ ಪರಮಾಗಣ, ಇವರನ್ನು ಬಿಟ್ಟು ಇನ್ನು 3 ಗಣಗಳು ಸೆಪರೇಟಾಗಿ ಇದೆ ಹಾಗೆ ಅಂತ. ಸೊ ಒಟ್ಟು ಎಷ್ಟಾಯಿತು? 5 ಗಣ, ಮೂರ್ತಗಣ ಅಮೂರ್ತಗಣ ಬಿಟ್ಟು ಉಳಿದದ್ದು 3 ಗಣ. ಅಲ್ಲಿ 2 ಹೆಸರು ಹೇಳಿದ್ದಾರೆ. ಭಾಸ್ವರಾಹ ಅಂತ ಒಂದು ಗಣ,
ಸಂತಾನಕಾಹ ಎನ್ನುವ ಲೋಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತು ವೈರಜ ಅಂತ ಒಂದು ಗಣ, ಅದೊಂದು ಪಿತೃಗಣ ಇದೆ. ಅವರನ್ನು ದೇವತೆಗಳು ತಮ್ಮ ಪಿತೃಗಳು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಅಂತ ಒಟ್ಟು ಗಣಗಳ ಒಂದು ಪರಿಚಯವನ್ನು ಮಾಡಿ, ಅದಾದ ಮೇಲೆ ಅಗ್ನಿಶ್ವಾತ ಅಂತ ಅವರು ಮರೀಚಿಯಲ್ಲಿ ಹುಟ್ಟಿದವರು. ಅಗ್ನಿಶ್ವಾತ ಎನ್ನುವರು ಮರೀಚಿಯಲ್ಲಿ ಹುಟ್ಟಿದವರು. ಇನ್ನು ವೈರಾಜರು ಅವರು ವೈರಾಜರಿಂದ ಹುಟ್ಟಿದವರು ಬರ್ಹಿ ಸಂಹಿತಾ, ಬರ್ಹಿ ಅಂತ ಅವರಿಗೆ ಹೆಸರು ಬಂತು. ಇನ್ನು ಸುಕಾಲೇಯ ಅಂತ ಒಂದು, ಅವರು ವಸಿಷ್ಠಸ್ಯ ಪ್ರಜಾಪತೆ, ವಸಿಷ್ಠರಿಂದ ಅವರೆಲ್ಲ ಹುಟ್ಟಿ ಬಂದರು. ಹಾಗೆ ಅಂತ ಈ ರೀತಿಯಾಗಿ ದೇವತೆಗಳಿಂದ ಅಂದರೆ ಮರೀಚ್ಯಾದಿ ಋಷಿಗಳಿಂದ ಹುಟ್ಟಿ ಬಂದವರೇ ಈ 3 ಪಿತೃಗಣ ಅಂತ ಅದರ ಒಂದು ವಿವರವನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ 3 ಜನರಿಗೂ ಕೂಡ 3 ಮಾರೀಚರು, ವೈರಾಜರು, ಸುಕಾಲೇಯರು ಅಂತ 3 ವರ್ಣದವರಿಗೆ 3 ಅಂತ ಹೇಳಿ, ಇನ್ನು ಶೂದ್ರರಿಗೆ ಪೃಥಕ್ ಸೆಪರೇಟಾಗಿ ಇಲ್ಲ, ಇವರನ್ನೇ ಇಟ್ಕೋಬೇಕು. 3 ಜನರನ್ನು ಕೂಡ ಅವರು ಉಪಾಸನೆ ಮಾಡಬೇಕು. ನತು ತಸ್ಯ ಪೃಥಕ್ ಸಂತಿ ಪಿತರಃ ಶೂದ್ರಜಾತಯ, ಶೂದ್ರರಿಗೆ ಸೆಪರೇಟಾಗಿ ಇಲ್ಲ, ಈ 3 ಜನರನ್ನೇ ಅವರು ಕೂಡ ಉಪಾಸನೆ ಮಾಡಬೇಕು ಅಂತ ಇಷ್ಟು ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ವಸ್ವಾದೀನಾಂ ಕಶ್ಯಪಾದ್ಯ, ಇನ್ನು ವಶು ಮೊದಲಾದಗಳಿಗೆ ಕಶ್ಯಪರಲ್ಲಿ ಹುಟ್ಟಿದವರೇ ಪಿತೃದೇವತೆಗಳು ಅಂತ ಕರೆಸಿಕೊಳ್ಳಲ್ಪಡುತ್ತಾರೆ. ಏಷತೆ ಪೈತೃಕ ಸರ್ಗ, ಇದು ಪಿತೃಗಣಗಳ ಉತ್ಪತ್ತಿಯ ಕ್ರಮ, ಯಾರಿಂದ ಯಾರು ಹುಟ್ಟಿ ಬಂದರು ಹಾಗೆ ಎಂಬ ಒಂದು ವಿವರವನ್ನು ಸಂಕ್ಷೇಪವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಶ್ರಾದ್ದದ ಕಾಲ ಯಾವಾಗ ಮಾಡಬೇಕು ಹಾಗೆ ಅಂತ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಶ್ರಾದ್ದಂ ಕುರ್ವೀತ ವಿಜ್ಞಾಯ ವ್ಯತಿಪಾದೆ ಅಯನೇಥತ, ವ್ಯತಿಪಾದದಲ್ಲಿ ವಿಶೇಷವಾಗಿ ಶ್ರಾದ್ದಕ್ಕೆ ಯೋಗ್ಯವಾದ ಒಂದು ಯೋಗ ಅಂತ. ತಥಾ ವಿಷುವೇ, ವಿಷುಕಾಲ ಅಂತ ಕರೀತಾರೆ. ಅಂದರೆ ಈ ಯಾವುದು ಚಂದ್ರಮಾನ ಸೂರ್ಯಮಾನ ಯುಗಾದಿ ಅಂತ ಕರೀತಾರೆ ನೋಡಿ. ಸೂರ್ಯಮಾನ ಯುಗಾದಿಯನ್ನು ವಿಷುಕಾಲ ಅಂತ ಕರೆಯೋದು. ಆ ಕಾಲದಲ್ಲಿ ಕೊಡಬೇಕು ಅಂತ, ಶ್ರಾದ್ದ ಮಾಡಬೇಕು ಹಾಗೆ ಅಂತ. ಗ್ರಹಣೆ ಶಶಿ ಸೂರ್ಯಯೋಹು, ಸೂರ್ಯ ಗ್ರಹಣ ಮತ್ತು ಚಂದ್ರಗ್ರಹಣ ಇದು ಅವರಿಗೆ ವಿಹಿತವಾದ ಕಾಲ, ಪಿತೃದೇವತೆಗಳಿಗೆ ಉಪಾಸನೆಗೆ ವಿಹಿತವಾದ ಕಾಲ ಹಾಗೆ ಅಂತ. ಇನ್ನು ಅಮಾವಾಸ್ಯ ಯದಾ ಆರ್ದ್ರ, ಅಮಾವಾಸ್ಯೆ ಬಂದಾಗ ಅದರ ಜೊತೆಗೆ ಆರ್ದ್ರ ನಕ್ಷತ್ರ, ವಿಶಾಖ ನಕ್ಷತ್ರ ಇತ್ಯಾದಿಯಾಗಿ ಬಂದರೆ, ಸ್ವಾತಿ ನಕ್ಷತ್ರ ಇವುಗಳೆಲ್ಲ ಬಂದರೆ ಪಿತೃಗಣ ತೃಪ್ತಿಂ ತದಾಪ್ನೋತಿ ಅಷ್ಟವಾರ್ಷಿಕಿ, 8 ವರ್ಷ ಶ್ರಾದ್ದ ಮಾಡಿದರೆ ಎಷ್ಟು ಸಂತೋಷ ಪಡ್ತಾರೋ ಆ ರೀತಿಯಾಗಿ ಅಮಾವಾಸ್ಯೆ ದಿವಸ ಅದು ಆರ್ದ್ರ ನಕ್ಷತ್ರ, ವಿಶಾಖ ನಕ್ಷತ್ರ, ಸ್ವಾತಿ ನಕ್ಷತ್ರ ಯಾವುದಾದ್ರು ಯೋಗ ಬಂದಾಗ 8 ವರ್ಷ ಮಾಡಿದಷ್ಟು ಒಂದು ತೃಪ್ತಿಯನ್ನು ಪಿತೃದೇವತೆಗಳು ಪಡೆಯುತ್ತಾರೆ. ಇನ್ನು ಅಮಾವಾಸ್ಯ ಯದಾ ಪುಷ್ಯೆ ರೌದ್ರೇ ಅಥರ್ಕ್ಷೆ ಪುನರ್ವಸೌ, ಇನ್ನು ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ ಇವೇ ಮೊದಲಾದ ನಕ್ಷತ್ರ ಅಮಾವಾಸ್ಯೆ ದಿವಸ ಸೇರಿ ಬಂದಾಗ 12 ವರ್ಷ ಮಾಡಿದಷ್ಟು ತೃಪ್ತಿಯನ್ನು ಆ ಪಿತೃದೇವತೆಗಳು ಪಡೆಯುತ್ತಾರೆ. ಅದರಿಂದ ಬರೀ ಅಮಾವಾಸ್ಯೆ ಮಾತ್ರ ಇಲ್ಲ, ಯಾವ ನಕ್ಷತ್ರ ಅಂತ ನೋಡಿ ಅದು ವಿಶೇಷವಾಗಿ ಬಂದಾಗ ವಿಶೇಷವಾಗಿ ಹೆಚ್ಚು ಶ್ರದ್ಧೆಯಿಂದ ಮಾಡಬೇಕು ಎನ್ನುವುದಕ್ಕಾಗಿ ಇಷ್ಟು ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ವೈಶಾಖ ಮಾಸಸ್ಯ ತು ಯಾ ತೃತೀಯ, ವೈಶಾಖ ಮಾಸ ತೃತೀಯ ಅಂದರೆ ಯಾವುದು? ಅಕ್ಷಯ ತೃತೀಯ. ಅಕ್ಷಯ ತೃತೀಯ ದಿವಸ ಶ್ರಾದ್ದ ಮಾಡೋದು ಭಾರಿ ಒಂದು ವಿಶಿಷ್ಟವನ್ನು ತಂದುಕೊಡುತ್ತದೆ. ಅದೇ ಥರ ನವಮ್ಯಸೌ ಕಾರ್ತಿಕ ಶುಕ್ಲ ಪಕ್ಷೆ, ಕಾರ್ತಿಕ ಶುಕ್ಲ ನವಮಿ ಅದು ಒಂದು ವಿಶೇಷ ಇದೆ ಹಾಗೆ ಅಂತ. ನಭಸ್ಯ ಮಾಸ, ನಭಸ್ಯ ಮಾಸ ಅಂದರೆ ಭಾದ್ರಪದ ಮಾಸ, ಕೃಷ್ಣ ಪಕ್ಷ ತ್ರಯೋದಶಿ, ಭಾದ್ರಪದ ಮಾಸ ಕೃಷ್ಣ ಪಿತೃಪಕ್ಷ, ಅದರಲ್ಲಿ ತ್ರಯೋದಶಿಯಲ್ಲಿ ಇನ್ನೂ ವಿಶೇಷ ಅಂತ. ಪಂಚದಶಿ ಚ ಮಾಘೆ, ಮಾಘ ಅಮಾವಾಸ್ಯೆ, ಮಾಘ ಅಮಾವಾಸ್ಯೆ ಅದು ಕೂಡ ವಿಶೇಷ ಹಾಗೆ ಅಂತ. ಉಪಪ್ಲವೇ ಚಂದ್ರಮಸೋ ರವೇಶ್ಚ, ಇನ್ನು ಚಂದ್ರ ಸೂರ್ಯರ ಗ್ರಹಣ ಕಾಲ, ಅದು ಮಾತ್ರ ಅಲ್ಲ ಅಷ್ಟಕ ಅಂತ ಹೇಳ್ತಾ ಇದೆ, ಆ ಅಷ್ಟಕ ಕಾಲದಲ್ಲೂ ಕೂಡ ಮಾಡಬೇಕು ಹಾಗೆ ಅಂತ. ಶ್ರಾದ್ದಂ ಕೃತಂ ತೇನ ಸಮಾಸಹಸ್ರಂ ರಹಸ್ಯಮೇತತ್ ಪಿತರೋ ವದಂತಿ, ಇದೆಲ್ಲ ರಹಸ್ಯವಾದ ವಿಚಾರಗಳು ಹಾಗೆ ಅಂತ ಇಷ್ಟು ತಿಳಿಸ್ತಾ ಇದ್ದಾರೆ. ಎಲ್ಲಿ ಮಾಡಬೇಕು ನೋಡಿ, ಶ್ರಾದ್ದ ಕಾಲವನ್ನು ಹೇಳಿ ಆಯಿತು. ಪಿತೃದೇವತೆಗಳು ಯಾರನ್ನು ಆರಾಧಿಸಬೇಕು ಅವರನ್ನು ತಿಳ್ಕೋಬೇಕು, ಮತ್ತು ಯಾವ ಕಾಲದಲ್ಲಿ ಆರಾಧಿಸಬೇಕು ಅದನ್ನು ಹೇಳಿ ಆಯಿತು. ಎಲ್ಲಿ ಆರಾಧಿಸಬೇಕು ಹಾಗೆಂದರೆ
ಗಂಗಾ ಸರಯೂಂ ಅಥವಾ ವಿಪಾಶಾಂ ಸರಸ್ವತೀಂ ನೈಮಿಷ ಗೋಮತೀಂ ವಾ ತಥೋ ಅವಗಾಹ್ಯ ಅರ್ಚನಂ ಆದರೇನ ಕೃತ್ವ ಪಿತॄಣಾಂ ಅಹಿತಾನಿ ಹಂತಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಗಂಗಾ ನದಿಯ ತೀರ, ಸರಯೂ ನದಿ ತೀರ, ವಿಪಾಶಾ ತೀರ, ಸರಸ್ವತಿ ತೀರ, ನೈಮಿಷಾರಣ್ಯ, ಗೋಮತಿ ತೀರ, ಅಲ್ಲೆಲ್ಲ ಅವಗಾಹನ ಮಾಡಿ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿದರೆ ಅಹಿತಾನಿ ಹಂತಿ, ನಮ್ಮಲ್ಲಿ ಏನು ಅಹಿತಗಳು ಅನಿಷ್ಟಗಳು ಅಂತ ಏನಿದೆ ಅದೆಲ್ಲವೂ ಕೂಡ ದೂರವಾಗುತ್ತದೆ ಹಾಗೆ ಅಂತ ವಿಶೇಷವಾಗಿ ಹೇಳಿದ್ದಾರೆ. ಇಲ್ಲೇ ಮಾಡಬೇಕು ಅಂತ ಇಲ್ಲ, ನಿಮಗೆ ಎಲ್ಲಿ ಅನುಕೂಲ ಆಗುತ್ತದೋ ಅಲ್ಲಿ ಮಾಡಿರಿ. ಆದರೆ ಇಲ್ಲಿ ಮಾಡಿದರೆ ಒಂದು ವಿಶೇಷ ಅನಿಷ್ಟ ಪರಿಹಾರ ಇದೆ ಹಾಗೆಂಬ ಅದನ್ನು ಅಷ್ಟು ಸೂಚನೆ ಮಾಡ್ತಾ ಇದ್ದಾರೆ. ಚಿತ್ತಂ ಚ ವಿತ್ತಂ ಚ ನೃಣಾಂ ವಿಶುದ್ಧಂ ಶಸ್ತಶ್ಚ ಕಾಲ ಕಥಿತೋ ವಿಧಿಶ್ಚ. ಚಿತ್ತ ಹೇಗಿರಬೇಕು? ಚಿತ್ತ ಇಟ್ಟು ಮಾಡ್ರಿ, ವಿತ್ತ ಇಟ್ಟು ಮಾಡ್ರಿ ಅಂತ. ಚಿತ್ತಂ ಚ ವಿತ್ತಂ ಚ, ಮನಸ್ಸು ಇರಬೇಕು, ಹಣಕಾಸನ್ನು ಕೂಡ ಖರ್ಚು ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಹಣಕಾಸು ಖರ್ಚು ಮಾಡಿ ಮಾಡಬೇಕು ಶ್ರಾದ್ದವನ್ನು ಹಾಗೆ ಅಂತ. ಪಾತ್ರಂ ಯಥೋಕ್ತಂ ಪರಮಾಚ, ಪಾತ್ರ ಇನ್ನು ಶ್ರಾದ್ದ ಮಾಡಬೇಕು ಅಂದರೆ ಬ್ರಾಹ್ಮಣನನ್ನು ಕರೆಸಿ ಊಟ ಹಾಕಬೇಕು. ಎಂತಹ ಬ್ರಾಹ್ಮಣನನ್ನು ಕರಿಬೇಕು? ಅದಕ್ಕೆ ಒಂದಿಷ್ಟು ಶ್ಲೋಕಗಳನ್ನೇ ಮೀಸಲಿಟ್ಟು ಬಿಟ್ಟಿದ್ದಾರೆ. ಅದು ದೊಡ್ಡ ಲಿಸ್ಟ್ ಇದೆ. ಅಂಥವರಿಗೆ ಸಿಗ್ತಾರಾ ಹಾಗೆಂತ ನಾವು ಚರ್ಚೆ ಮಾಡಿದರೆ ಅದು ಕಷ್ಟನೇ ಇರೋದು, ಕಷ್ಟ ಇದೆ. ಅದರಿಂದ ಹಿರಿಯರು ಏನು ಮಾಡಿಬಿಟ್ರು, ನೀವು ಅದೆಲ್ಲ ಯೋಚನೆ ಮಾಡಬೇಡಿ, ಗರ್ಭೆ ಬ್ರಾಹ್ಮಣರನ್ನು ಕೂಡಿಸಿ ಆವಾಹನೆ ಮಾಡಿ ಅಲ್ಪ ಯೋಗ್ಯತೆ ಬಿಡೋದಕ್ಕಿಂತ ಮಾಡೋದು ಉತ್ತಮ, ಬಿಡೋದಕ್ಕಿಂತ ಮಾಡೋದು ಉತ್ತಮ. ಅಲ್ಲಿ ಕೂಡಿಸಿ ಮಾಡಿ ಯಥಾಯೋಗ್ಯವಾಗಿ ಮನೆಗೆ ಬ್ರಾಹ್ಮಣರು ಕರೆಸಿ, ಯಾರು ಬ್ರಾಹ್ಮಣರು ಸಿಗ್ತಾರೋ ಅಂತಹ ಯೋಗ್ಯ ಬ್ರಾಹ್ಮಣ ಇಲ್ಲದೇ ಇದ್ದರೂ ಯಾರು ಸಿಗ್ತಾರೋ ಅವ್ರನ್ನ ಮನೆಗೆ ಕರೆಸಿ ಮಾಡ್ರಿ ಅಂತ ಒಟ್ಟು ಇಷ್ಟು ವಿಚಾರವನ್ನು ಹೇಳಿ, ಪಿತೃಗೀತಾ ಅಂತ ಒಂದಿದೆ, ಭಾರಿ ಅದ್ಭುತ ಇದೆ ರೀ ಪಿತೃಗೀತಾ. ಹಾಗೆ ರುದ್ರಗೀತಾ ಕೇಳಿದ್ದೀವಿ, ಅದೇ ಥರ ಪಿತೃಗೀತಾ ಇದು, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಭಿಧನ್ಯ ಕುಲೇಜಾಯಾದ್ ಅಸ್ಮಾಕಂ ಮತಿಮಾನ್ ನರಃ ಅಂದರೆ ಪಿತೃಗೀತಾ ಸತೈವಾತ್ರ ಶ್ಲೋಕಾಸ್ತಾಂ ಶೃಣು ಸತ್ತಮ. ಮಾರ್ಕಂಡೇಯರು ಹೇಳ್ತಾರೆ ಪಿತೃಗೀತೆ ಅಂತ ಇದೆ, ಅದನ್ನು ಕಿವಿ ಕೊಟ್ಟು ಕೇಳು ನೀನು ಹಾಗೆ ಅಂತ. ಯಾಕೆ? ಶ್ರುತ್ವಾ ತಥೈವ ಭವಿತಾ ಭಾವ್ಯಂ ತತ್ರ ವಿಧಾತ್ಮನ, ಅದನ್ನು ತಿಳಿದು ಅಲ್ಲಿ ಹೇಗೆ ಹೇಳಿದ್ದಾರೋ ಆ ರೀತಿಯಾಗಿ ಮಾಡು, ಅದಕ್ಕಾಗಿ ಕೇಳು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಭಿಧನ್ಯ ಕುಲೇಜಾಯಾದ್ ಅಸ್ಮಾಕಂ ಮತಿಮಾನ್ ನರಃ. ಪಿತೃಗಳು ಯೋಚನೆ ಮಾಡ್ತಾ ಇದ್ದಾರಂತೆ, ನಮ್ಮ ಕುಲದಲ್ಲಿ ಒಳ್ಳೆ ಬುದ್ಧಿವಂತನಾದ ಒಂದು ವ್ಯಕ್ತಿ ಹುಟ್ಟಿದ್ದಾನೆ. ಅಕುರ್ವನ್ ವಿತ್ತಶಾಟ್ಯಂ ಯಃ ಪಿಂಡಾನ್ಯೋ ನಿರ್ವಪಿಷ್ಯತಿ. ವಿತ್ತಶಾಟ್ಯ ಮಾಡದೆ ಅಂದರೆ, ವಿತ್ತಶಾಟ್ಯ ಅಂದರೆ ಅರ್ಥ ಆಗ್ತದಲ್ವಾ? ಹಣ ಸಂಕೋಚ ಮಾಡದೆ, ಖರ್ಚಾಗ್ತದಲ್ಲ, ದಾನ ಕೊಡಬೇಕಾಗಿತ್ತಲ್ಲ, ಆ ರೀತಿಯಾಗಿ ಮಾಡಬಾರ್ದು. ಯೋಚನೆ ಮಾಡದೆ, ವಿತ್ತಶಾಟ್ಯ ಇಲ್ಲದೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಧನ ಖರ್ಚು ಮಾಡಿ ಮಾಡ್ರಿ ಅಂತ. ಯಾಕೆ? ಯಾರಿಗೆ ಮಾಡ್ತೀವಿ? ತಂದೆ ತಾಯಿಗಳಿಗೆ, ಅವರ ತಂದೆ ತಾಯಿಗಳಿಗೆ, ಅವರ ಪಿತಾಮಹ ಪ್ರಪಿತಾಮಹ. ನಾವು ಹಣ ಸಂಪಾದನೆ ಮಾಡಿದ್ದು ಯಾವುದರಿಂದ? ಈ ಶರೀರದಿಂದ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರದಿದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಈ ಶರೀರ ಕೊಟ್ಟ ತಂದೆ ತಾಯಿಗಳಿಗೆ ದುಡ್ಡು ಖರ್ಚು ಮಾಡದೆ ನೀನು ಯಾರಿಗೆ ಮಾಡ್ತೀಯಾ? ಅದರಿಂದ ಒಂದು ವ್ಯಕ್ತಿಗೆ ಶ್ರೇಷ್ಠವಾದ ಸಾಧನ ಅಂದರೆ ಯಥಾಶಕ್ತಿ ಯಥಾಮತಿ ದುಡ್ಡು ಖರ್ಚು ಮಾಡಿ ಆ ಶ್ರಾದ್ದವನ್ನು ಮಾಡಬೇಕು ಹಾಗೆ ಅಂತ. ರತ್ನವಸ್ತ್ರ ಮಹಾಯಾನಂ ಸರ್ವಂ ಭೋಗಾಧಿಕಂ ವಸು. ರತ್ನಭರಿತವಾದ ವಸ್ತ್ರ, ಮಹಾಯಾನ, ಭೋಗಾದಿ ವಸು ಎಲ್ಲವನ್ನು ಕೂಡ, ಸಂಪತ್ತು ಎಲ್ಲವನ್ನು ಕೂಡ ಬ್ರಾಹ್ಮಣರಿಗೆ, ವಿಪ್ರೇಭ್ಯ ಅಸ್ಮಾನುದ್ದೇಶ್ಯ ದಾಸ್ಯತಿ, ನಮ್ಮನ್ನು ಕುರಿತು ಮಗ ಕೊಡ್ತಾ ಇದ್ದಾನೆ ಹಾಗೆ ಅಂತ ಪಿತೃಗಳು ಚಿಂತನೆ ಮಾಡ್ತಾ ಇದ್ದಾರಂತೆ. ಭೋಜಯಿಷ್ಯತಿ ವಿಪ್ರಾಗ್ರ್ಯಾನ್, ಶ್ರೇಷ್ಠವಾದ ಬ್ರಾಹ್ಮಣರಿಗೆ ಊಟ ಹಾಕಿಸ್ತಾ ಇದ್ದಾನೆ. ತನ್ಮಾತ್ರ ವಿಭವೋ ನರಃ ಅಸಮರ್ಥೋ ಅನ್ನದಾನಸ್ಯ ವನ್ಯಶಾಕಂ ಸ್ವಶಕ್ತಿತಃ ಪ್ರದಾಸ್ಯತಿ ದ್ವಿಜಾಗ್ರೇಭ್ಯ ಸ್ವಲ್ಪಾಂ ಯೋ ವಾಪಿ ದಕ್ಷಿಣ. ಇನ್ನು ನನ್ನ ಆ ವಂಶದಲ್ಲಿ ಇರುವವರು ಅಸಮರ್ಥರಾಗಿದ್ದರೆ ಒಂದು ಕಿಂಚಿತ್ ಬ್ರಾಹ್ಮಣರಿಗೆ ಸಂಕಲ್ಪ ಅಂತ ಕರೀತಾರೆ, ಸಂಕಲ್ಪ ಶ್ರಾದ್ದ ಮಾಡಿ ಅಕ್ಕಿ ಇತ್ಯಾದಿಗಳನ್ನು ಯಥಾಶಕ್ತಿಯಾಗಿ ದಾನವನ್ನು ಕೂಡ ಮಾಡ್ತಾರೆ. ಸ್ವಶಕ್ತಿತಃ, ತನ್ನ ಶಕ್ತಿ ಇದ್ದಷ್ಟು ಮಾಡ್ತಾನೆ ಹಾಗೆ ಅಂತ ಅದಕ್ಕೂ ಸಂತೋಷ ಪಡ್ತಾರೆ. ತತ್ರಾಪ್ಯಸಾಮರ್ಥ್ಯಯುತ, ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಆದ ಪಕ್ಷದಲ್ಲಿ ಅವನೇನು ಮಾಡ್ತಾನೆ? ಕರಾಗ್ರಾಗ್ರ ಸ್ಥಿಲಾನ್ ಪ್ರಣಮ್ಯ ದ್ವಿಜಮುಖ್ಯಾಯ ಕಸ್ಮೈಚಿತ್ ದ್ವಿಜ ಯಾಸ್ಯತಿ. ಅನ್ನ ಕೊಡಲಿಕ್ಕಾಗಿಲ್ಲ, ಒಂದು ತಿಲವನ್ನಾದರೂ ಸ್ವಲ್ಪ ತಿಲವನ್ನಾದರೂ ಒಂದು ಬ್ರಾಹ್ಮಣನಿಗೆ ದಾನ ರೂಪದಿಂದ ಕೊಡ್ತಾ ಇದ್ದಾನೆ. ತಿಲೈ ಸಪ್ತ ಅಷ್ಟಬಿರ್ವ, ಕೆಲವುದು ಕೊಡಲಿಕ್ಕಾಗಲ್ಲ, 7-8 ತಿಲನಾದರೂ ಕೊಡ್ರಿ ಅಂತ. ಎಷ್ಟಿದೆ ನೋಡಿ,
7-8 ತಿಲವನ್ನಾದರೂ, ಅದಕ್ಕೆ ತಿಲತರ್ಪಣ ನಮ್ಮಲ್ಲಿ ಅಷ್ಟು ವಿಶಿಷ್ಟ ಇದೆ ನೋಡಿ. ಯಾಕೆ? ಆ ತಿಲ ಬಂದದ್ದು ಯಾರಿಂದ? ಈ ವರಾಹನಿಂದಲೇ ಬಂದದ್ದು. ತಿಲ ಮತ್ತು ದರ್ಬೆ ಎರಡೂ ಬಂದದ್ದು ಕೂಡ ಈ ವರಾಹರೂಪಿ ಪರಮಾತ್ಮನಿಂದಲೇ. ಅದರಿಂದ ಪರಮಾತ್ಮ ಅಷ್ಟು ಕರುಣೆ ತೋರಿಸ್ತಾನೆ. ಯಾಕೆ? ಶರೀರ ಕೊಟ್ಟ ತಂದೆ ತಾಯಿಗಳಿಗೆ ನಾವು ಮಾಡತಕ್ಕದ್ದು ಇನ್ನೇನು ಕೊಡಲಿಕ್ಕೆ ಆಗೋದಿಲ್ಲ, ಕನಿಷ್ಠ ತಿಲವನ್ನಾದರೂ ಕೊಡಬೇಕು ಅಂತ. ಜಲಾಂಜಲಿಂ, ಅದೇ ತಿಲತರ್ಪಣ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ನಮ್ರಹ, ಆ ಕೊಡೋದನ್ನು ಏನು ಕೊಡಬೇಕು? ಮನಃಪೂರ್ವಕ ಭಕ್ತಿ ಶ್ರದ್ಧೆಯಿಂದ ಕೊಡ. ಅದಕ್ಕೇನು ಹಣಕಾಸು ಖರ್ಚಿಲ್ಲ ನೋಡಿ. ಭಕ್ತಿ ಮಾಡೋದಕ್ಕೇನು ಹಣಕಾಸು? ಅದು ಯತಃ ಕುತಶ್ಚಿತ್ ಸಂಪ್ರಾಪ್ಯ ಭೂಭ್ಯೋ ವಾಪಿ ಗವಾನ್ನಿಕಂ. ಅದು ಕೊಡಲಿಕ್ಕಾಗಲ್ಲ, ಒಂದು ಗೋವಿಗೆ ಬ್ರಾಹ್ಮಣನಿಗೆ ಕೊಡಲಿಕ್ಕಾಗಿಲ್ಲ, ಒಂದು ಗೋವಿಗೆ ಗೋಗ್ರಾಸ ಕೊಡಿ ಅಂತ. ಅದು ಕೂಡ ವಿಶಿಷ್ಯವಾದದ್ದು. ಹಾಗೆ ಅಭಾವೇ ಪ್ರಣಯತ್ಯಸ್ಮಾನ್ ಭಕ್ತಿಯಾಯುಕ್ತ ಪ್ರದಾಸ್ಯತಿ. ಸರ್ವಾಭಾವೇ, ನೋಡಪ್ಪ ನನಗೆ ಬ್ರಾಹ್ಮಣರಿಗೆ ಅನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ತಿಲ ಕೊಡಲಿಕ್ಕೆ ಆಗೋದಿಲ್ಲ, ಗೋಗ್ರಾಸ ಕೊಡಲಿಕ್ಕೆ ಆಗೋದಿಲ್ಲ, ನನ್ನ ಪರಿಸ್ಥಿತಿ ಏನು? ಹಾಗೆ ಅಂತ ನೀವು ಪ್ರಶ್ನೆ ಮಾಡಿದರೆ ನೋಡಿ, ಅದಕ್ಕೆ ಹೇಳಿದ್ದು ಮನಸ್ಸಿದ್ದರೆ ಮಾರ್ಗ. ಹಾಗೆಂತ ಶಾಸ್ತ್ರ ಎಷ್ಟರ ಮಟ್ಟಿಗೆ ಹೇಳ್ತಾ ಇದೆ ಅಂದರೆ, ಸರ್ವಾಭಾವೇ ವನಂ ಗತ್ವ, ಕಾಡಿಗೆ ಹೋಗ್ಬೇಕಂತ. ಕಾಡಿಗೆ ಹೋಗಿ ಕಕ್ಷಮೂಲ ಪ್ರದರ್ಶಕ, ಅಲ್ಲಿರತಕ್ಕದ್ದನ್ನು ತೋರಿಸಿ ಸೂರ್ಯಾದಿ ಲೋಕಪಾಲಾನಾಂ ಇದಮುಚ್ಚೈಹಿ ಪಠಿಷ್ಯತಿ. ಸೂರ್ಯಾದಿ ಲೋಕಪಾಲಕರನ್ನು ನೋಡಿ ಈ ಒಂದು ಮಂತ್ರವನ್ನು, ಶ್ಲೋಕವನ್ನು ಜೋರಾಗಿ ಹೇಳಬೇಕಂತ. ಜೋರಾಗಿ ಹೇಳಬೇಕು. ಏನು ಅಂತ? ನಮೇಸ್ತಿ ವಿತ್ತಂ ನ ಧನಂ ನ ಚಾನ್ಯತ್ ಶ್ರಾದ್ದಸ್ಯ ಯೋಗ್ಯಂ ಸ್ವಪಿತೃನ್ ನತೋಸ್ಮಿ. ನನ್ನ ಹತ್ರ ವಿತ್ತ ಇಲ್ಲ, ಹಣ ಇಲ್ಲ, ಕೊಡಲಿಕ್ಕೆ ಏನಿಲ್ಲ. ಆದರೂ ಕೂಡ ನನ್ನ ಪಿತೃಗಳಿಗೆ ನಾನು ನಮಸ್ಕಾರ ಪೂರ್ವಕವಾಗಿ ಬೇಡ್ಕೊತಾ ಇದ್ದೀನಿ. ತೃಪ್ಯಂತು ಭಕ್ತಿಯ, ಆದರೆ ಭಕ್ತಿಗೆ ಏನು ಕೊರತೆ ಇಲ್ಲ. ಭಕ್ತಿಯಿಂದ ಮನಸ್ಪೂರ್ವಕ ನಾನು ಅವರಿಗೆ ನಮಸ್ಕಾರ ಮಾಡ್ತೇನೆ. ಅದರಿಂದ ತೃಪ್ತರಾಗಲಿ. ಮಯೈತೌ ಭುಜೌ ತಥೋ ವರ್ತಮನಿ ಮಾರುತಸ್ಯ. ಹಾಗೆ ಇತ್ಯೇತತ್ ಪಿತೃಭಿರ್ಗೀತಂ. ಈ ರೀತಿಯಾಗಿ ಪಿತೃಗಳು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇದನ್ನೇನು ಕರೀತಾರೆ? ಪಿತೃಗೀತ ಅಂತ ಕರೀತಾರೆ. ಭಾವಾಭಾವ ಪ್ರಯೋಜನಂ. ಪದಾರ್ಥ ಇದ್ದರೂ ಅಷ್ಟೇ, ಪದಾರ್ಥ ಇಲ್ಲದಿದ್ದರೂ ಅಷ್ಟೇ, ಮುಖ್ಯವಾಗಿ ನೋಡೋದು ಯಾವುದನ್ನು? ಭಕ್ತಿಯನ್ನು. ಅದರಿಂದ ಭಕ್ತಿಯಿಂದ ಮಾಡ್ರಿ ಅಂತ. ಕೃತಂತೇನ ಭವೇ ಶ್ರಾದ್ದಂ ಏವಂ ಕುರುತೆ ದ್ವಿಜಃ. ಆ ಭಕ್ತಿಯನ್ನು ಮೆಚ್ಚಿ ಅವರ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪಾತ್ರ, ಯಾವ ಪಾತ್ರೆಗೆ ಕೊಡಬೇಕು, ಕ್ರಮ ಹೇಗೆ, ಶ್ರಾದ್ದವನ್ನು ಹೇಗೆ ಮಾಡಬೇಕು, ಅದರ ಒಂದು ಸಂಕ್ಷೇಪವಾದ ಒಂದು ವಿವರವನ್ನು ಕೂಡ ಪ್ರಾಂಗುಖಂ ಭೋಜಯೇದ್ ವಿಪ್ರಂ ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿನಲ್ಲಿ ಕೂಡಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ದೇವಾನಾಂ ಉಭಯಾತ್ಮಕಂ ಅಂತ. ಪಿತೃ ಪೈತಾಮಹಾನಾಂಚ ಭೋಜಯೇಚ್ಚಾಪ್ಯ ಉದನ್ಮುಖ. ಇನ್ನು ಹೇಳ್ತೀವಿ ನೋಡಿ, ದೇವಬ್ರಾಹ್ಮಣರನ್ನು ಪೂರ್ವ ದಿಕ್ಕಿನಲ್ಲಿ, ಇನ್ನು ಪಿತೃಬ್ರಾಹ್ಮಣರನ್ನು ಉದಂಗುಖ ಅಂತ ಉತ್ತರ ದಿಕ್ಕಿನಲ್ಲಿ ಕೂಡಿಸಿ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ ಮೇಲೆ ರಕ್ಷೋಘ್ನ ಮಂತ್ರಪಠನಂ ಅಂತ ಒಂದಿದೆ. ಅದು ಕೂಡ ಶ್ರಾದ್ದ ಕಾಲದಲ್ಲಿ ಹೇಳೋದುಂಟು. ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹ ಮಮ ತೃಪ್ತಿಂ ಪ್ರಯಾಂತ್ವದ್ಯ ಹೋಮಾಪ್ಯಾಯಿತ ಮೂರ್ತಯ. ಹಾಗೆ ಅಂತ ಅದೊಂದು ರಕ್ಷೋಘ್ನ ಮಂತ್ರ, ನಮ್ಮನ್ನು ರಕ್ಷಣೆ ಮಾಡತಕ್ಕ ಒಂದು ಮಂತ್ರ ಅದು. ಶ್ರಾದ್ದ ಕಾಲದಲ್ಲಿ ಅದನ್ನು ಕೂಡ ವಿಶೇಷವಾಗಿ ಪಠಿಸಬೇಕು ಅಂತ ಸಣ್ಣದಿದೆ, ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಏವಂ ಶ್ರಾದ್ದಂ ಬುಧಃ ಕುರ್ಯಾತ್ ಪಿತ್ರ್ಯಂ ಮಾತಾಮಹಂ ತಥಾ ಶ್ರಾದ್ದೈಹಿ ಆಪ್ಯಾಯಿತಾ ದದ್ಯುಃ ಸರ್ವಾನ್ ಕಾಮಾನ್ ಪಿತಾಮಹಃ. ಈ ರೀತಿಯಾಗಿ ನಾವು ಮಾಡಿದರೆ ಪಿತೃದೇವತೆಗಳು ನಮಗೆ ಏನೇನು ಕಾಮನೆಗಳಿದೆಯೋ ಅದೆಲ್ಲವನ್ನು ಕೂಡ ಈಡೇರಿಸ್ತಾರಂತೆ. ನೋಡಿ ಎಂಥ ಸೌಭಾಗ್ಯ ನೋಡಿ. ದೇವರು ಆ ಶರೀರವನ್ನು ಕೊಡೋದಕ್ಕೆ ಆ ತಂದೆ ತಾಯಿಗಳನ್ನು ಯಾಕೆ ಚೂಸ್ ಮಾಡಿದ್ದಾನೆ ಹಾಗೆಂಬುದಕ್ಕೆ ಅನೇಕ ಕಾರಣಗಳಿದೆ. ಆದರೆ ಆ ಕಾರಣ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಅದರಿಂದ ಅವರು ಇರುವಷ್ಟು ತಂದೆ ತಾಯಿಯರಿಗೆ ಸೇವೆ ಮಾಡಿಕೊಂಡು ಅವರು ಅಗಲಿದ ಮೇಲೆ ಒಂದು ಬ್ರಾಹ್ಮಣನಿಗೆ, ಯಾರೇ ಇರಲಿ ಒಂದು ಮನುಷ್ಯನಿಗೆ ಮಾಡಬೇಕಾದ ಕರ್ತವ್ಯ ಇದು. ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಎಲ್ಲರೂ ಮಾಡತಕ್ಕದ್ದು ಇದು. ಎಲ್ಲ ವರ್ಣದವರು ಶ್ರಾದ್ದವನ್ನು ಮಾಡಬೇಕು ಅಂತ ಹಿಂದೆನೇ ನಾವು ನೋಡಿದ್ದೀವಿ.
ರಜತಸ್ಯ ತಥಾ ದಾನಂ ಅಂತ ಹೇಳ್ತಾರೆ. ಬೆಳ್ಳಿಯ ದಾನ ವಿಶೇಷವಾಗಿ ಪಿತೃಗಳನ್ನು ಉದ್ದೇಶಿಸಿ ಕೊಡೋದು ಉಂಟು ಅಂತ. ಅದು ಕೂಡ ನೋಡಿ, ಇದೆಲ್ಲ ಪ್ರಮಾಣಬದ್ಧವಾದದ್ದು. ನಾವೇನೋ ಮಾಡ್ತೀವಿ, ಇದು ವೇದವ್ಯಾಸರಿಗೆ ಸಮ್ಮತ ಹೌದೋ ಅಲ್ಲವೋ ಹಾಗೆ ಅಂತ ನೀವು ಯೋಚನೆ ಮಾಡಬೇಕಾಗಿಲ್ಲ. ಈ ವರಾಹ ಪುರಾಣ ಇದೆಲ್ಲ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ನಮಗೆ ವೇದವ್ಯಾಸರಿಗೆ ಸಮ್ಮತವಾದದನ್ನು ಮಾಡ್ತಾ ಇದ್ದೀವಿ ಎನ್ನುವ ಒಂದು ಆತ್ಮತೃಪ್ತಿ ನಮಗೆ ಸಿಗ್ತದೆ ಹಾಗೆ ಅಂತ. ಪಿತೃನ್ ಯಷ್ಟ್ವಾ ಹರಿಂ ಧ್ಯಾಯೇ. ನೋಡಿ, ಅದು ಮುಖ್ಯ. ನೀವು ಏನೇ ಮಾಡಿದರೂ ಕೂಡ, ಹಿಂದೆ ಗದಾಧರ ಸ್ತೋತ್ರ ಹೇಳಿದರು, ನಾವು ಏನೇ ಕರ್ಮ ಮಾಡಿದರೂ ಕೂಡ ದೇವರನ್ನು ಮರೆಯುವಂತೆ ಇಲ್ಲ. ಯಾಕೆ? ಕೇವಲ ತಂದೆ ತಾಯಿಗಳು ಈ ಶರೀರವನ್ನು ಕೊಟ್ಟದ್ದಲ್ಲ. ತಂದೆ ತಾಯಿಗಳ ಒಳಗಿದ್ದು ಶರೀರ ಕೊಟ್ಟದ್ದು, ಸಂಪತ್ತು ಕೊಟ್ಟದ್ದು, ಅನ್ನ ನೀರು ಕೊಟ್ಟದ್ದು ದೇವರೇ. ದೇವರನ್ನು ಮರೆತರೆ ನಾವು ಪಾಪಿಷ್ಠರಾಗ್ತೀವಿ. ಅದರಿಂದ ದೇವರನ್ನು ಮರೆಯುವಂತೆ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಪಿತೃನ್ಯಷ್ಟ್ವಾ ಹರಿಂ ಧ್ಯಾಯೇತ್ ಯಸ್ತಸ್ಯ ಕಿಮತಃ ಪರಂ ನ ತಸ್ಮಾತ್ ಪರತಃ ಪಿತ್ಯಂ ತಂತ್ರಮಸ್ತಿ ಇತಿ ನಿಶ್ಚಯ. ಅದಕ್ಕಿಂತ ದೊಡ್ಡ ತಂತ್ರ ಅಂತ ಒಂದಿಲ್ಲ. ಪರಮಾತ್ಮನ ಸ್ಮರಣೆಯೇ ಅತೀ ಉತ್ತಮವಾದ ಕಾರ್ಯ. ಅದು ಅಡಿಗೆ ಮಾಡಿದಾಗಲೂ ಸರಿ, ಶ್ರಾದ್ದ ಮಾಡಿದಾಗಲೂ ಸರಿ, ದೇವರ ಸ್ಮರಣೆಯ ಜೊತೆಗೆ ನಾವು ಎಲ್ಲ ಕರ್ಮವನ್ನು ಮಾಡಬೇಕು ಎನ್ನುವ ಒಂದು ವಿಚಾರವನ್ನು ಮಾರ್ಕಂಡೇಯರು ಗೌರಮುಖನಿಗೆ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಏವಂ ಧರಣಿದೇವಿ ಕೇಳ್ತಾಳೆ, ಏವಂ ಶ್ರಾದ್ದವಿಧಿಂ ಶ್ರುತ್ವ ಮಾರ್ಕಂಡೇಯಾತ್ ಮಹಾಮುನಿ ತದಾ ಗೌರಮುಖಃ ದೇವಃ ಕಿಮೂರ್ಧ್ವಂ ಕೃತವಾನ್ ವಿಭೋ. ಆಯಿತು, ಮಾರ್ಕಂಡೇಯರಿಂದ ಈ ಶ್ರಾದ್ದದ ವಿಚಾರವನ್ನೆಲ್ಲ ಕೇಳಿ ತಿಳ್ಕೊಂಡ್ರು ಯಾರು? ಗೌರಮುಖ. ಮುಂದೆ ಏನು ಮಾಡಿದರು ಹಾಗೆ ಅಂತ ಧರಣಿದೇವಿ ಪ್ರಶ್ನೆ ಮಾಡಿದಾಗ, ಏತತ್ ಶ್ರುತ್ವಾ ತದಾ ಧಾತ್ರಿ ಪಿತೃತಂತ್ರಂ ಮಹಾಮುನಿ ಸಂಸ್ಮಾರಿತೋ ಜನ್ಮ ಶತಂ ಮಾರ್ಕಂಡೇಯನ ಧೀಮತ. ಮಾರ್ಕಂಡೇಯರ ಅನುಗ್ರಹ ಆ ಗೌರಮುಖರಿಗೆ 100 ಜನ್ಮದ ಸ್ಮರಣೆ ಬಂತಂತೆ. ಹಿಂದೆ ತಾವು 100 ಜನ್ಮದಲ್ಲಿ ಏನಾಗಿದ್ದೀವಿ, ಏನು ಮಾಡಿದ್ದೀವಿ, ಅದರ ಸ್ಮರಣೆ ಎಲ್ಲವನ್ನು ಕೂಡ ನೋಡಿ. ಅದೇ ಗುರು ಅನುಗ್ರಹ ಅಂತ ಹೇಳೋದು. ಅದು ಸುಲಭ ಅಲ್ಲ. ಅದು ಗುರು ಅನುಗ್ರಹ ಅಂದರೆ ಅದಕ್ಕೆ ಸರಿಸಾಟಿ ಇಲ್ಲ. ಯಾಕೆ? ಗುರುಗಳ ಒಳಗೆ ಆವಿಷ್ಟನಾಗಿ, ಅದು ಯಾರ ಅನುಗ್ರಹ? ಅದು ದೇವರ ಅನುಗ್ರಹ. ದೇವರು ಡೈರೆಕ್ಟಾಗಿ ನಮಗೆ ಕೊಡೋದಿಲ್ಲ. ಪ್ರಾಪರ್ ಚಾನಲ್, ಎಲ್ಲವೂ ಥ್ರೂ ಪ್ರಾಪರ್ ಚಾನಲೇ ಬರಬೇಕು. ಅದರಿಂದ ನಾವು ಉದ್ಧಾರ ಆಗಬೇಕಂದ್ರೆ ಯಾರಿಗೆ ಶರಣು ಹೋಗಬೇಕು? ಗುರುಗಳಿಗೆ ಶರಣು ಹೋಗಬೇಕು, ರಾಯರಿಗೆ ಶರಣು ಹೋಗಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇಷ್ಟು ತಿಳಿಯಾಗಿ ಇನ್ನು ಯಾರು ಹೇಳಲಾರು ಅಂತ ಅಂದ್ಕೊಂಡಿದ್ದೀನಿ. ದಾಸರ ಪದ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಕರೆದೊಯ್ಯತಕ್ಕದ್ದು. ಹೇಳಿದಾಗ ಕೇಳ್ತಾರೆ ಧರಣಿದೇವಿ, ಭಗವಾನ್ ಗೌರಮುಖಕ್ಕೋಸೌ ಅನ್ಯ ಜನ್ಮನಿ ಕಸ್ಮೃತಃ. ಯಾರು ಈ ಗೌರಮುಖಂ? ಆಗಿಂದ ಹೇಳ್ತಾ ಬಂದಿದ್ದೀರಿ, ನಿನ್ನೆಯಿಂದ ಶುರು ಮಾಡಿ, ನಿನ್ನೆ ಮನೆಯಿಂದ ಕೇಳ್ತಾ ಬಂದಿದ್ದೀರಿ. ಗೌರಮುಖ ಗೌರಮುಖ, ಯಾರು ಈ ಗೌರಮುಖ? ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು ಅವರು? ಅವರ ಬಗ್ಗೆ ತಿಳಿಸಿ ಹಾಗೆ ಅಂತ ಕೇಳಿದಾಗ ವರಾಹದೇವರು ಹೇಳ್ತಾನೆ, ಭೃಗುರಾಸೀತ್ ಸ್ವಯಂ ಸಾಕ್ಷಾತ್ ಅನ್ಯಸ್ಮಿನ್ ಬ್ರಹ್ಮಜನ್ಮನಿ. ಗೌರಮುಖ ಅಂದರೆ ಯಾರಲ್ಲ, ಸಾಕ್ಷಾತ್ ಭೃಗು ಋಷಿಗಳು. ಹಾಗೆ ಭೃಗು ಋಷಿಗಳೇ ಅವರು ಗೌರಮುಖ ಎನ್ನುವ ಮುನಿಯಾಗಿ ಬಂದರು. ಭೃಗು ಋಷಿಗಳು ಅಂದರೆ ಬ್ರಹ್ಮದೇವರ ಮಗ, ಬ್ರಹ್ಮದೇವರಲ್ಲಿ ಅವತಾರ ಮಾಡಿದವರು ಭೃಗು ಋಷಿಗಳು ಅವರೇ. ತದನ್ಮಯಾತ್ಮಜಸ್ತ್ವೇಷ ಮಾರ್ಕಂಡೇಯೋ ಮಹಾಮುನಿ. ಆ ಭೃಗುವಿನ ವಂಶದಲ್ಲೇ ಯಾರು ಬಂದದ್ದು? ಮಾರ್ಕಂಡೇಯರು ಬಂದರು. ಆ ಮಾರ್ಕಂಡೇಯರು ಈ ಗೌರಮುಖ ತಪಸ್ ಮಾಡ್ತಾ ಇದ್ದ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನೋಡಿ, ಹಿರಿಯರು ಭೃಗು ಋಷಿಗಳು, ಆ ವಂಶದಲ್ಲಿ ಬಂದವರು ಮಾರ್ಕಂಡೇಯರು. ಮಾರ್ಕಂಡೇಯರು ಭೃಗುವಿನ ಅವತಾರರಾದ ಗೌರಮುಖರಿಗೆ ಹೋಗಿ ಅವರು ಉಪದೇಶ ಮಾಡ್ತಾರೆ ಹಾಗೆ ಅಂತ. ಪುತ್ರೈಸ್ತು ಬೋಧಿತ ಯೂಯಂ ಸುಗತಿಂ ಪ್ರಾಪ್ಸ್ಯತೆ ಯತ್ ಪ್ರಾಗುಕ್ತಂ ಬ್ರಹ್ಮಣಾತೇನ. ಒಂದ್ಸಲ ಬ್ರಹ್ಮದೇವರು ಹೇಳೇ ಬಿಟ್ಟಿದ್ದರಂತೆ, ನೋಡಪ್ಪ ನೀನು ಮೋಕ್ಷವನ್ನು ಪಡೀತೀಯ, ಭೃಗು ನೀ ಮೋಕ್ಷವನ್ನು ಪಡೀತೀಯ. ಯಾವಾಗ? ನಿನ್ನ ಮಗನಿಂದ ನೀನು ಯಾವಾಗ ಉಪದೇಶ ಪಡ್ಕೋತೀಯೋ ಆಗ ನಿನಗೆ ಮೋಕ್ಷ ಹಾಗೆ ಅಂತ ಹೇಳಿಬಿಟ್ಟು. ಏನು ಮಾಡಬೇಕು? ದೇವರು ಯಾರಿಗೆ ಹೇಗೆ ಅದೆಲ್ಲ ದೇವರಿಗೆ ಬಿಟ್ಟದ್ದು. ಹೇಳಿದಲ್ಲ, ಕರ್ಮ ಅದು ಏನು ಕರ್ಮ ಎಂಥದ್ದು ಅದಾದ ಮೇಲೆ ನಮಗೆ ಗೊತ್ತಾಗ್ತದೆ. ಅದು ಆಗುವ ತನಕ ಯಾವ ಕರ್ಮ ಯಾರು ಏನು ಮಾಡಿದ್ದಾರೆ. ಭೃಗು ಋಷಿಗಳು ಸಾಮಾನ್ಯ ಅಲ್ಲ. ಬ್ರಹ್ಮ ಋಷಿಗಳಲ್ಲಿ ತಾನು ಭೃಗು ಅಂತ ಹೇಳಿಕೊಂಡಿದ್ದವ ಪರಮಾತ್ಮ. ಶ್ರೀನಿವಾಸ ಕಲ್ಯಾಣದಲ್ಲೂ ಬರುತ್ತದೆ. ಹೋಗಿ
ಯಾರು ಸರ್ವೋತ್ತಮ ಅಂತ ಪರೀಕ್ಷೆ ಮಾಡಿದವರು ಯಾರು? ಭೃಗು ಋಷಿಗಳೇ. ಬ್ರಹ್ಮದೇವರ ಸಭೆಗೆ ಹೋಗ್ತಾರೆ, ಕೈಲಾಸಕ್ಕೆ ಹೋಗ್ತಾರೆ, ವೈಕುಂಠಕ್ಕೂ ಹೋಗಿ, ನಿಮಗೆ ಗೊತ್ತಿದೆ ಅಂಥ ಮಹನೀಯರು ನೋಡಿ. ಅಂಥ ಮಹನೀಯರು ಪರೀಕ್ಷೆ ಮಾಡಬೇಕು, ದೇವತೆಗಳನ್ನೇ ಪರೀಕ್ಷೆ ಮಾಡಬೇಕು ಅಂದರೆ ಅವರಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಅದರಿಂದ ಅವರು ಮಹನೀಯರೇ, ಎರಡನೇ ಮಾತಿಲ್ಲ. ಅಂಥವರಿಗೆ ಇಂಥ ಒಂದು ಗೌರಮುಖನಾಗಿ ನೋಡಿ, ಗೌರಮುಖನಾಗಿ ಬಂದಾಗಲೂ ಕೂಡ ದೇವರು ಕೈ ಬಿಟ್ಟಿಲ್ಲ ನೋಡಿ. ಎಂಥ ಅದ್ಭುತವಾದ ಸ್ತೋತ್ರವನ್ನು ಮಾಡಿದ್ದಾರೆ. ಪರಮಾತ್ಮನ ಚಿಂತಾಮಣಿಯ ಒಂದು ಮಹಿಮೆಯನ್ನು ಕಣ್ಣಾರೆ ಕಂಡವರು, ಸುದರ್ಶನದ ಮಹಿಮೆಯನ್ನು ಕಣ್ಣಾರೆ ಕಂಡವರು ಅಂಥ ಮಹನೀಯರು. ಈ ರೀತಿಯಾಗಿ ಬ್ರಹ್ಮದೇವರು ಹೇಳಿದಾಗ ಮಾರ್ಕಂಡೇಯರು ಅದಕ್ಕೆಯಲ್ಲಿ ಬಂದದ್ದು. ತಪಸ್ ಮಾಡುವಾಗ ಗೌರಮುಖ ಅಲ್ಲಿ ಅದಕ್ಕೆ ಬಂದದ್ದು. ಸಸ್ಮಾರ ಸರ್ವಜನ್ಮಾನಿ ಸ್ಮೃತ್ವಾ ಚೈವತು ಯತ್ಕೃತಂ ತಚ್ಛೃಣುಷ್ವ ವರಾರೋಹೆ ಕಥಯಾಮಿ ಸಮಾಸತಃ. ಈ ರೀತಿಯಾಗಿ ಮುಂದೆ ಏನಾಯಿತು ಹಾಗೆಂದು 100 ಜನ್ಮದ ಸ್ಮರಣೆಯನ್ನು ಕೊಟ್ಟರು. ಅದಾದ ಮೇಲೆ ಶ್ರಾದ್ದ ವಿಧಾನೇನ 12 ತತಃ ಪಿತೃನ್ ಎಷ್ಟ್ವಾ ಪಶ್ಚಾತ್ ಹರೇ ಸ್ತೋತ್ರಂ ಸ ಮುನಿ ಇದು ಉಪಚಕ್ರಮೇ. 12 ವರ್ಷ ಕಾಲ ಆ ಪ್ರಭಾಸ ಕ್ಷೇತ್ರದಲ್ಲಿ ಮಾರ್ಕಂಡೇಯರು ಹೇಳಿದ ರೀತಿಯಿಂದ ಶ್ರಾದ್ದದ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟುವ ಶ್ರಾದ್ದಾದಿಗಳನ್ನು ತಾವು ಮಾಡಿದರು ಹಾಗೆ ಅಂತ. ಅದರಿಂದ ಆದಿ ಒಂದೊಂದು ವ್ಯಕ್ತಿಗೂ ಮೊದಲು ಗುರುಗಳು ಅಂದರೆ ಯಾರು? ಅವರ ತಂದೆ ತಾಯಿಗಳೇ ಮೊದಲನೇ ಗುರುಗಳು. ಅದರಿಂದ ಅವರ ಪೂಜೆ, ತದನಂತರ ಪಾಠ ಹೇಳಿದ ವಿದ್ಯಾಗುರುಗಳು ಎಲ್ಲರನ್ನೂ ಕೂಡ ನಾವು ನೋಡಿ ಶ್ರಾದ್ದದಲ್ಲಿ ಅದು ಇದೆ. ಏನಿದೆ? ಕೇವಲ ತಂದೆ ತಾಯಿಗೆ ಮಾತ್ರ ಇಲ್ಲ, ಯಾರಿಗೆ? ಗುರುಗಳಿಗೂ ಕೂಡ ಶ್ರಾದ್ದ ಪಿಂಡ ಪ್ರದಾನ ಮಾಡುವ ಒಂದು ಪದ್ಧತಿ ಇದೆ ಹಾಗೆ ಅಂತ. ಪ್ರಭಾಸಂ ನಾಮ ಯತ್ತೀರ್ಥಂ ತ್ರಿಷು ಲೋಕೇಶು ವಿಸ್ತೃತಂ ತತ್ರ ದೈತ್ಯಾಂತಕಂ ದೇವಂ ಸ್ತೋತಂ ಗೌರಮುಖಸ್ಥಿತ. ಅದಾದ ಮೇಲೆ 12 ವರ್ಷ ಆಯಿತು, ಪರಮಾತ್ಮನನ್ನು ಸ್ತೋತ್ರ ಮಾಡೋಣ ಅಂತ ಗೌರಮುಖ ಮುನಿಗಳು ತೀರ್ಮಾನ ಮಾಡ್ತಾರೆ. ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಗೌರಮುಖ ಅಂದರೆ ಭೃಗು ಋಷಿಗಳು ಮಾಡಿದ ಒಂದು ರೀತಿಯಾದ ಸ್ತೋತ್ರ ಇದು. ಸ್ತೋಷ್ಯೇ ಮಹೇಂದ್ರಂ ರಿಪುದರ್ಪಹಂ ಶಿವಂ ನಾರಾಯಣಂ ಬ್ರಹ್ಮವಿದಾಂ ಪ್ರತಿಷ್ಠಿತಂ ಆದಿತ್ಯ ಚಂದ್ರಾಶ್ವಿ ಯುಗಸ್ಥಮಾಧ್ಯಂ ಪುರಾತನಂ ದೈತ್ಯಹರಂ ಸದಾ ಹರಿಂ ಚಕಾರ ಮಾತ್ಸ್ಯಂ ವಪುರಾತ್ಮನೋ ಯಹ. ಪರಮಾತ್ಮ ನೀನೇ ಮತ್ಸ್ಯನಾಗಿ, ಇಲ್ಲಿಯ ದಶಾವತಾರವನ್ನು ಹೇಳ್ತಾ, ನೀನೇ ಮತ್ಸ್ಯನಾಗಿ ಬಂದು ವೇದವನ್ನು ಉದ್ಧಾರ ಮಾಡಿದ, ಕೂರ್ಮನಾಗಿ ಬಂದು ಗಿರೀಂದ್ರಂ ದದಾರ, ಆ ಮಂದರ ಪರ್ವತವನ್ನು ಎತ್ತಿ ಹಿಡಿದು ಮಂದರಧರ ಅಂತ ಕರೆಸಿಕೊಂಡು, ಮಹಾವರಾಹ ಸತತಂ ಪೃಥಿವ್ಯಾ ಸ್ಥಳಾತ್ತಲಂ ಪ್ರಾವಿಶದ್ ಯೋ ಮಹಾತ್ಮ, ವರಾಹನಾಗಿ ಬಂದು ಈ ಭೂಮಿಯನ್ನು ಉದ್ಧಾರ ಮಾಡಿದಿ ನೀನು. ನೃಸಿಂಹರೂಪಿ ಚ ಭವತ್ಯಜಸ್ರಂ ಯುಗೇ ಯುಗೇ ಯೋಗಿ ವರೋಘ್ರ ಭೀಮಃ. ನೃಸಿಂಹನಾಗಿ ಬಂದು ಯಾರು ದುಷ್ಟರಿದ್ದಾರೆ ಅವರನ್ನೆಲ್ಲ ನೀನು ಸಂಹಾರ ಮಾಡ್ತೀಯ. ದಂಡಕಾಷ್ಟಾಜಿನ ಲಕ್ಷಣ ಪುನಃ ಕ್ಷಿತಿಂ ಚ ಪದಾಕ್ರಾಂತವಾನ್ ಯಹ ಸಹ ಪಾತು. ಯಾರು ತಮ್ಮ ಪಾದದಿಂದ ಇಡೀ ಭೂಮಿಯನ್ನು, ಅಂತರಿಕ್ಷವನ್ನು, ಮೇಲಿನ ಲೋಕಗಳನ್ನು ಎಲ್ಲವನ್ನು ಕೂಡ ಅಳೆದರು ಅಂತ ತ್ರಿವಿಕ್ರಮಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಹಾಗೆ ಅಂತ. ಆಮೇಲೆ ಜಾಮದಗ್ನಿ ಪರಶುರಾಮನಾಗಿ ಅಭಿಜನಸ್ಯ ಗೋಪ್ತ ಹಿರಣ್ಯಗರ್ಭೋ ಅಸುರಃ ಪ್ರಪಾತು. ಯಾರು ದುಷ್ಟ ಕ್ಷತ್ರಿಯರು ಇದ್ದಾರೆ ಅವರನ್ನೆಲ್ಲ ತ್ರಿಸಪ್ತ ಕೃತ್ವ ಜಗತೀಂ ಜಿಗಾಯ, 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನು ನೀನು ಸಂಹಾರ ಮಾಡಿದ್ಯಾ. ರಾಮಾದಿರೂಪೈ ಬಹುರೂಪಭೇದಶ್ಚಕಾರ ಸೋಸ್ಮಾನ್ ಅಸುರಾಂತಕೋ ವ್ಯಾತ್. ರಾಮಾದಿ ರೂಪದಿಂದ ಇಲ್ಲಿ ಆದಿಪದ ಇದೆ. ಪರಮಾತ್ಮ ತಾನು ರಾಮನಾಗಿ ಬರುವಾಗ 4 ರೂಪದಿಂದ ಬಂದಿದ್ದಾನೆ. ಯಾವುದದು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹಾಗೆ ಅಂತ. ಇಲ್ಲಿ ರಾಮನಲ್ಲಿ ವಾಸುದೇವ, ಲಕ್ಷ್ಮಣನಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮನ ಸನ್ನಿಧಾನ ಇದೆ, ಭರತನಲ್ಲಿ ಪ್ರದ್ಯುಮ್ನ ರೂಪಿಯ ಪರಮಾತ್ಮನ ಸನ್ನಿಧಾನ ಇದೆ, ಇನ್ನು ಶತ್ರುಘ್ನಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನ ಸನ್ನಿಧಾನ ಇದೆ. ಅದರಿಂದ ರಾಮಾದಿ ರೂಪೈಹಿ ಅಂತ ಆಚಾರ್ಯರ ತಾತ್ಪರ್ಯ ನಿರ್ಣಯ ಇಲ್ಲದೆ ಇಲ್ಲಿ ಆದಿ ಶಬ್ದಕ್ಕೆ ಅರ್ಥ ಹೇಳೋದು ಕಷ್ಟ ಇದೆ. ಏನು ರಾಮಾದಿಯಿಂದ ರಾಮಾವತಾರ ಆದದ್ದು ನಮಗೆ ಗೊತ್ತಿದ್ದು ಒಂದೇ ರೂಪ, ಪರಶುರಾಮ ದೇವರು ಹಿಂದೆ ಹೇಳಿ ಆಯಿತು. ಇನ್ನು ಆದಿಪದದಿಂದ ಯಾರನ್ನ ಇಟ್ಕೋಬೇಕು ಹಾಗೆ ಅಂದರೆ ತಾತ್ಪರ್ಯ ನಿರ್ಣಯಕ್ಕೆ ಹೋಗಿ ಅಂತ ನೋಡಿ. ಆಚಾರ್ಯರ ಒಂದು ತಾತ್ಪರ್ಯ ನಿರ್ಣಯ ಇಡೀ ಪುರಾಣ ಪ್ರಪಂಚಕ್ಕೆ ನಮಗೆ ಮಾರ್ಗದರ್ಶನ ಮಾಡತಕ್ಕದ್ದು. ಅಂಥ ಅದ್ಭುತ ಗ್ರಂಥ ಅದು.
ಯುಗೇ ಯುಗೇ ವಾಸುದೇವೋ ಬಭೂವ ಕಲ್ಪೆ ಹಾಗೆ ಅಂತ. ಇನ್ನು ಕೃಷ್ಣನಾಗಿ ಬಂದು ನೀನು ದುಷ್ಟರ ನಿಗ್ರಹ ಮಾಡಿ ಸಜ್ಜನರನ್ನು ನೀನು ರಕ್ಷಣೆಯನ್ನು ಮಾಡಿ ಭೂಮಿಯನ್ನು ಕಾಪಾಡ್ತೀಯ. ಅಷ್ಟು ಮಾತ್ರ ಅಲ್ಲ, ಯುಗೇ ಯುಗೇ ಕಲ್ಕಿ ನಾಮ್ನ, ಬುದ್ಧಾವತಾರ ಇಲ್ಲಿ ಹೇಳಿಲ್ಲ, ಬುದ್ಧಾವತಾರವನ್ನು ಬಿಟ್ಟಿದ್ದಾರೆ. ಯುಗೇ ಯುಗೇ ಕಲ್ಕಿ ನಾಮ್ನ ಮಹಾತ್ಮ ವರ್ಣಸ್ಥಿತಿಂ ಕರ್ತುಂ ಅನೇಕ ಮೂರ್ತಿ. ಈ ಕಲ್ಕಿ ನಾಮಕ ಪರಮಾತ್ಮ ಅವತಾರ ಮಾಡುವಾಗ ಆಗ ಏನಾಗಿರುತ್ತದೆ ಅಂದರೆ ವರ್ಣಾಶ್ರಮ ಧರ್ಮಗಳೆಲ್ಲ ಒಂದಾಗಿ ಇರುತ್ತವೆ. ಅಂದರೆ ಏನರ್ಥ? ವರ್ಣಾಶ್ರಮ ಧರ್ಮಗಳೆಲ್ಲ ಒಂದಾದವು ಅಂತಾರೆ ವಾದಿರಾಜ ಸ್ವಾಮಿಗಳು. ಈ ಯಾವುದು ಗಜೇಂದ್ರ ಮೋಕ್ಷ ಒಂದು ಪದ್ಯ ಮಾಡಿದ್ದಾರೆ. ಅಲ್ಲಿ ಕಲ್ಕಿ ಅವತಾರ ಹೇಳುವಾಗ ವರ್ಣಾಶ್ರಮಗಳೆಲ್ಲ ಒಂದಾದವು ಹಾಗೆ ಅಂದರೆ ಏನರ್ಥ? ಯಾವ್ಯಾವ ವರ್ಣದವರು ಏನೇನು ಕರ್ಮ ಮಾಡಬೇಕೋ ಅದನ್ನೆಲ್ಲ ಬಿಟ್ಟು ಬಿಟ್ಟಿದ್ದಾರೆ. ಎಲ್ಲರಿಗೂ ಒಂದೇ ಕರ್ಮ, ಏನು? ದುಡ್ಡು ಸಂಪಾದನೆ ಮಾಡೋದು, ಅದು ಒಂದೇ ಕರ್ಮ ಆಗ್ತದೆ ಅಷ್ಟೇ. ಹೇಗೋ ದುಡ್ಡು ಸಂಪಾದನೆ ಮಾಡೋದು, ಕೊಳ್ಳೆ ಹೊಡೆಯೋದು ಇಷ್ಟೇ ಆಗ್ತದೆ. ಏನು ಕೇಳಿದರೆ ಸ್ವಲ್ಪ ಭಯಾನಕವಾದ ವಾತಾವರಣ ಬರ್ತದಲ್ಲ ಅಂತ. ನೋಡಿ, ಕಲ್ಕಿ ನಾಮ್ನ ಮಹಾತ್ಮ ವರ್ಣಸ್ಥಿತಿ ಕರ್ತು, ವರ್ಣದ ವ್ಯವಸ್ಥೆ ಆಗಬೇಕು. ಯಾವ್ಯಾವ ವರ್ಣದವರು ಏನೇನು ಮಾಡಬೇಕು ಅವರೇ ಅದನ್ನೇ ಮಾಡಬೇಕು. ವರ್ಣಾಶ್ರಮ ಧರ್ಮಗಳನ್ನು ನಾವು ನಾಶ ಮಾಡಲಿಕ್ಕೆ ನಮಗೆ ಅಧಿಕಾರನೇ ಇಲ್ಲ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ ಅಂತ ಭಗವದ್ಗೀತೆಯಲ್ಲಿ ಸ್ವಾಮಿ ಹೇಳಿದ್ದಾನೆ. ಈ ವರ್ಣಾಶ್ರಮ ವಿಭಾಗ ಸೃಷ್ಟಿ ಮಾಡಿದ್ದು ಪರಮಾತ್ಮನೇ. ಆ ವರ್ಣಾಶ್ರಮ ಧರ್ಮವನ್ನು ಬಿಡುವಂತೆ ನಾವು ಮಾಡಬಾರ್ದು ಹಾಗೆ ಅಂತ. ಅದರಿಂದ ಕಲ್ಕಿಯಾಗಿ ಬಂದು ನೀನು ಮಾಡ್ತೀಯ. ಸನಾತನೋ ಬ್ರಹ್ಮಮಯ ಪುರಾಣೋ ನಯಸ್ಯ ರೂಪಂ ಸುರಸಿದ್ಧ ದೈತ್ಯಾಹ. ನಿನ್ನ ರೂಪವನ್ನು ಜ್ಞಾನಿಗಳು ತಿಳ್ಕೋತಾರೆ. ಯಾಕೆ? ಬ್ರಹ್ಮಮಯ ನೀನು. ಇಡೀ ಜಗತ್ತು ಬ್ರಹ್ಮಮಯ. ದೇವರು ಇಲ್ಲದಿದ್ದ ಜಾಗ ಇಲ್ಲ. ಪಶ್ಯಂತಿ ವಿಜ್ಞಾನ ಗತಿಂ ವಿಹಾಯ ಅಥೋಪ್ಯನೇಕಾನಿ ಸಮರ್ಚಯಂತಿ. ಜ್ಞಾನಿಗಳು ನಿನ್ನನ್ನು ನೋಡ್ತಾರೆ, ನಿನ್ನನ್ನೇ ಗತಿ ಎಂದು ಭಾವಿಸ್ತಾರೆ. ಅನೇಕಾನಿ ಸಮರ್ಚಯಂತಿ, ನಿನ್ನನ್ನು ಚೆನ್ನಾಗಿ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಮೋ ನಮಸ್ತೆ ಪುರುಷೋತ್ತಮಾಯ ಪುನಶ್ಚ ಭೂಯೋಪಿ ನಮೋ ನಮಸ್ತೆ, ಮತ್ತೆ ಮತ್ತೆ ನಮಸ್ಕಾರ ಅಂತ. ನಮಃ ಪುರಸ್ತಾತ್ ಅದ ಪೃಷ್ಠತಸ್ತೆ ನಯಸ್ವ ಮಾಂ ಮುಕ್ತಿಪದಂ ನಮಸ್ತೆ. ಸ್ವಾಮಿ ನಮಗೆ ಮುಕ್ತಿಪದವನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಏವಂ ನಮ್ಯಸ್ತಸ್ಯ ಮಹರ್ಷೇ ಭಾವಿತಾತ್ಮನಃ ಪ್ರತ್ಯಕ್ಷತಾಂ ಗತೋ ದೇವಃ ಸ್ವಯಂ ಚಕ್ರಗದಾಧರ. ಸ್ವಾಮಿ ಈ ಸ್ತೋತ್ರ ಮಾಡಿದ ಕೂಡಲೇ ಶಂಖಚಕ್ರ ಹಿಡ್ಕೊಂಡು ಬಂದುಬಿಟ್ಟ ಅಂತ. ಶಂಖಚಕ್ರ ಹಿಡ್ಕೊಂಡು ಬಂದು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತಂ ದೃಷ್ಟ್ವಾ ತಸ್ಯ ವಿಜ್ಞಾನಂ ನಿಸ್ತರಂಗಂ ಸ್ವದೇಹತಃ ಉತ್ತಸ್ಥೌ ಸೋಪಿತಂ ಲಬ್ಧ್ವಾ ತಸ್ಮಿನ್ ಬ್ರಹ್ಮಣಿ ಶಾಶ್ವತೆ ಲಯಂ ಜಗಾಮ ದೇವಾತ್ಮ ತ್ವಪುನರ್ಭವ ಸಂಹಿತೆ. ಮತ್ತೆ ಯಾವುದು ಪರಮಾತ್ಮನ ದೇಹದಲ್ಲೇ ಲಯವನ್ನು ಹೊಂದ್ತಾರೆ ಆ ಗೌರಮುಖ. ಯಾಕೆ ಬ್ರಹ್ಮದೇವರು ಹೇಳಿದ್ದಾರೆ, ನೀನು ಯಾವಾಗ ಮಾರ್ಕಂಡೇಯರ ಹತ್ರ ನಿನ್ನ ಮಗನ ಹತ್ರ ಉಪದೇಶ ಪಡ್ಕೋತೀಯೋ ಆಗಲೇ ನಿನಗೆ ಮೋಕ್ಷ ಹಾಗೆ ಅಂತ. ಆಯಿತು, ಆ ಕಾಲ ಬಂತು. ಸ್ತೋತ್ರ ಮಾಡಿದರು. ತಂದೆಗೆ ಅಂದರೆ ಶ್ರಾದ್ದಾದಿಗಳನ್ನು ಕೂಡ ವಿಧಿವತ್ತಾಗಿ ಮಾಡಿ ಶ್ರದ್ಧೆಯಿಂದ ಮಾಡಿದರು. ಅವರ ಅನುಗ್ರಹ ಇಚ್ಛೆಯನ್ನು ಪೂರೈಸ್ತಾರೆ ಅಂತ ಹಿಂದೆ ಹೇಳಿದರು. ನೋಡಿ, ಸರಿಯಾಗಿ ಶ್ರಾದ್ದ ಮಾಡಿ ಬೇಡಿದರೆ ನಮ್ಮ ಇಚ್ಛೆಯನ್ನು ಆ ಶ್ರಾದ್ದ ದಿವಸದಲ್ಲಿ ಪರಮಾತ್ಮ ಪೂರ್ಣ ಮಾಡ್ತಾನೆ. ಅದರಿಂದ ಮಾಡಿದ ಕರ್ಮ ಏನಾಗೋದಿಲ್ಲ, ಏನೋ ದುಡ್ಡು ಹೋಯಿತು ವ್ಯರ್ಥ ಆಯಿತು ಅಂತ ತಿಳಿಬೇಡಿ. ಆ ಸರಿಯಾಗಿ ಮಾಡಿ ನಿಮಗೇನು ಸಾತ್ವಿಕವಾದ ಒಂದು ಇಚ್ಛೆ, ಪರಮಾತ್ಮನ ಜ್ಞಾನ ಭಕ್ತಿ ನಿಮಗೇನಿದೆಯೋ ಅದನ್ನು ನೀವು ಪ್ರಾರ್ಥನೆ ಮಾಡಬಹುದು ಅಂತ ಒಟ್ಟು ಹೇಳಿ ಲಯಂ ಜಗಾಮ ದೇವಾತ್ಮ, ಪರಮಾತ್ಮನಲ್ಲಿ ಲಯವನ್ನು ಹೊಂದಿದರು ಹಾಗೆ ಅಂತ ಗೌರಮುಖರ ಒಂದು ಉಪಾಖ್ಯಾನ. ಅದನ್ನು ಕೂಡ ಇಲ್ಲಿಗೆ ಉಪಸಂಹಾರ ಮಾಡಿದ್ದಾರೆ. ಇಲ್ಲಿಗೆ ನಾವೇನು ಅಂದ್ಕೊಂಡಿದ್ದೀವಿ, ನಾವು ಅಂದ್ಕೊಂಡದ್ದು ಅದು ಪರಮಾತ್ಮನ ಅನುಗ್ರಹದಿಂದ, ಧಿಯೋಯೋನ ಪ್ರಚೋದಯ, ಪರಮಾತ್ಮ ಬುದ್ಧಿ ಕೊಟ್ಟು ಈ ಒಂದು ವರಾಹ ಪುರಾಣದಲ್ಲಿನ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ವ್ಯವಸ್ಥಾಪಕರಾದ ಅಚ್ಯುತರಾವ್ ಅವರು ಇನ್ನು ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ, ಇದು ವರಾಹ ಪುರಾಣ ನಾವು ಕನಸಲ್ಲೂ ಕಂಡಿಲ್ಲ ನಾವು ಇದನ್ನು ಮುಟ್ತೀವಿ ಹಾಗೆ ಅಂತ. ಇಂಥ ಒಂದು ಆಯೋಜಕರು ಇದ್ದಾಗ ನಮಗೂ ಇದನ್ನು ಓದಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಇದರಿಂದ ನಿಮಗೇನು ಅರ್ಥ ಆಯಿತೋ, ನಿಮಗೇನು ಲಾಭ ಆಯಿತೋ ನನಗಂತೂ ಗೊತ್ತಿಲ್ಲ ಅದು, ಆದರೆ ನಮಗಂತೂ ಲಾಭ ಆಯಿತು. ಒಂದು ಸಲ ಇದನ್ನು ಒಂದಿಷ್ಟು ಅಧ್ಯಾಯಗಳನ್ನು ಪೂರ್ವಾವಲೋಕನ ಮಾಡುವ ಒಂದು ಸೌಭಾಗ್ಯ
ನಮಗೆ ಇದರಿಂದ ಸಿಕ್ಕಿತು. ಅನೇಕ ಪ್ರವಚನದಲ್ಲಿ ಅನೇಕ ದೋಷಗಳು ಇದ್ದಿರಬಹುದು, ಅದೆಲ್ಲ ನನ್ನದು ಅಂತ ತಿಳಿಸ್ತಾ ಅದರಲ್ಲಿರುವ ಗುಣಗಳು ಅದು ನಮ್ಮ ಗುರುಗಳಿಗೆ ಸೇರಿದ್ದು ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು, ಈ ಪ್ರವಚನ ಮಾಲಿಕೆಯನ್ನು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾದಂ ವಿಷ್ಣುರಮೇ ಪರಮಸುವೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಹಂ ಕರ್ತ ಹರಿಕರ್ತ